वंदेहम श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहागण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धु जगत्पते गोपेश गोपिका कान्ता राधा कान्त नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्य देशतारिणे जय श्री कृष्ण चैतन्य प्रभु नित्यानंद श्रद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। नमो विष्णुपादाय कृष्ण प्रेष्ठाय भूतले श्रीमते विष्णु विकास स्वामी नामिने हरे कृष्ण श्री चैतन्य चरितामृत आदिलीला अध्याय 3 ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು. ಶ್ರೀಲಾ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಯವರು ಕೃಷ್ಣ ದ್ವಾಪರ ಲೀಲೆ ಮುಗಿಸಿದ ನಂತರ ಗೋಲೋಕದಲ್ಲಿ ಒಂದು ಅತೃಪ್ತಿಯಿಂದ ಬಳಲ್ತಾ ಇರ್ತಾನೆ. ಭಗವಂತನಿಗೂ ಬಳಲಿಕೆ ಬರುತ್ತೆ, ತೊಳಲಾಟ ಬಳಲಿಕೆ. ಅದಕ್ಕೆ ಕಾರಣ ಏನಂದ್ರೆ ಭಕ್ತಿ ಇಲ್ಲದೆ ಜಗತ್ತಲ್ಲಿ ಏನೂ ಇಲ್ಲ, ಅಸ್ತಿತ್ವನೇ ಇಲ್ಲ. ಸೊ ಅದನ್ನ ತೋರ್ಸಕ್ಕೋಸ್ಕರ ಭಗವಂತನೇ ಭಕ್ತನ ರೂಪದಲ್ಲಿ ಅವತಾರ ಮಾಡ್ತಾನೆ. ಸೊ ಅದರ ಕಾರಣಗಳನ್ನ ನಾವು ಯಥಾಶಕ್ತಿ ಯಥಾಮತಿ ಶ್ರವಣ ಮಾಡೋಣ. ಮೊದಲ 2 ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಗುರುಗಳು, ಗುರುಗಳ ಗುರು ತತ್ವನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಗುರುಗಳಲ್ಲಿ 2 ಬಗೆ, ಒಂದು ಶಿಕ್ಷಾಗುರು ಮತ್ತೊಂದು ದೀಕ್ಷಾಗುರು. ಕೆಲವು ಶಾಸ್ತ್ರಗಳಲ್ಲಿ 3 ಅಂತಾನೆ ಹೇಳ್ತಾರೆ: ಪಥ ಪ್ರದರ್ಶಕ ಗುರು, ಶಿಕ್ಷಾಗುರು ಮತ್ತು ದೀಕ್ಷಾಗುರು. ಈ ಗುರುಗಳ ಮಹತ್ವವನ್ನ ತಿಳ್ಕೊಂಡು ಗುರು ಮೂಲಕ ನಾವು ಭಗವಂತನನ್ನ ಅರ್ಥ ಮಾಡ್ಕೋ ಪ್ರಯತ್ನ ಮಾಡಬೇಕು. ದೇವತಮ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭು 2ನೇ ಅಧ್ಯಾಯ ಕೃಷ್ಣ ಸಾಕ್ಷಾತ್ ಭಗವಾನ್ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಿದ್ದಕ್ಕೆ ಪುರಾವೆಗಳನ್ನ ಕೊಡ್ತಾ ಇದ್ದಾರೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು. ಈಗ 3ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು. ಇದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ: ಶ್ರೀ ಚೈತನ್ಯ ಪ್ರಭು ಒಂದೇ ಯತ್ ಪಾದಾಶಯ ವೀರ್ಯತಃ ಸಂಗೃಹ್ಣಾದಿ ಆಕರವ್ರಾತ ಅಜ್ಞ ಸಿದ್ಧಾಂತ ಸನ್ಮಣೀನ್. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವರ ಪಾದ ಕಮಲಗಳ ಆಸರೆಯ ಚೈತನ್ಯದಿಂದಾಗಿ ಅಪೌರುಷೇಯ ಧರ್ಮ ಗ್ರಂಥಗಳ ಗಣಿಗಳಿಂದ, ರಿಪೀಟ್ ಮಾಡ್ತೇನೆ, ಅಪೌರುಷೇಯ ಧರ್ಮ ಗ್ರಂಥಗಳ ಗಣಿಗಳಿಂದ ನಿರ್ಣಾಯಕ ಸತ್ಯವೆಂಬುವ ಅಮೂಲ್ಯ ಆಭರಣಗಳನ್ನ ಮೂರ್ಖನೂ ಕೂಡ ಸಂಗ್ರಹಿಸುವನು. ಮೂರ್ಖನಿಗೆ ಸತ್ಯ ಅಸತ್ಯತೆಯ ಬಗ್ಗೆ ಅರಿವಿರೋದಿಲ್ಲ. ಆದ್ರೆ ಯಾರ ಅನುಗ್ರಹದಿಂದ, ಯಾರ ಆಶ್ರಯದಿಂದ ಒಂದೇ ಯದ್ ಪಾದಾಶ್ರಯ, ಒಂದೇ ಯದ್ ಪಾದಾಶ್ರಯ, ಅದು ಪ್ರಭು ಗುರು ಪಾದಾಶ್ರಯ ಅಥವಾ ವೈಷ್ಣವ ಪಾದಾಶ್ರಯ, ಅವರ ಅನುಗ್ರಹದಿಂದ ಅಜ್ಞ ಸಿದ್ಧಾಂತ ಸನ್ಮಣೀನ್. ಅಜ್ಞ ಅಂದ್ರೆ ಮೂರ್ಖ ಅಂತ, ಏನು ಗೊತ್ತಿಲ್ಲದವನು, ಮೂರ್ಖ ಕೂಡ ಸಿದ್ಧಾಂತ ಸನ್ಮಣೀನ್. ನಮಗಿರೋದು ಒಂದೇ ಕ್ವಾಲಿಫಿಕೇಶನ್ ಅಂದ್ರೆ ಅಜ್ಞಾನ. ಅದ್ ಬಿಟ್ರೆ ಬೇರೆ ಏನು ಇಲ್ಲ. ನಮ್ಮ ಹತ್ರ ಇರುವಂತ ಏಕೈಕ ಆಸ್ತಿ ಅದು ಅಜ್ಞಾನ. ಸೊ ಅಜ್ಞಾನಿನೂ ಕೂಡ ಭಗವಂತನನ್ನ ಅರ್ಥ ಮಾಡ್ಕೋಬಹುದು. ಹೇಗೆ? ಯತ್ ಪಾದಾಶ್ರಯ ವೀರ್ಯತಃ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಪ್ರಣಾಮಗಳು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಶ್ಲೋಕ, ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿರುವಂತ ಶ್ಲೋಕ ಇದು. ಅನರ್ಪಿತಾ ಚರೀಂ ಚಿರಾತ್ ಕರುಣಾಯಾವರ್ತೀರ್ಣ ಕಲೌ ಸಮರ್ಪಯಿತುಂ ಉನ್ನತೋಜ್ವಲ ರಸಾಂ ಸ್ವಭಕ್ತಿ ಶ್ರಿಯಂ
ಹರಿ ಪುರಟ ಸುಂದರ ದ್ಯುತಿ ಕದಂಬ ಸಂದೀಪಿತಿಹ ಸದಾ ಹೃದಯ ಕಂದರೆ ಸ್ಫುರತುವ ಶಚೀನಂದನ. ಶಚೀನಂದನ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಚೀದೇವಿಯ ಪುತ್ರರಾಗಿ ಭಗವಂತ ನವದ್ವೀಪದಲ್ಲಿ ಗೌಡೋದಯೇ ಪುಷ್ಪವಂತೌ ಚಿತ್ರೌ ಪುಷ್ಪವಂತೌ ಶಂದೌ ತಮೋನುದೌ ಇವರಿಬ್ಬರು ನಮಗೆ ಆನಂದ ಕೊಡೋದಕ್ಕೋಸ್ಕರ ಅಜ್ಞಾನವನ್ನ ನಾಶ ಮಾಡೋಕ್ಕೋಸ್ಕರ ಗೌಡ ದೇಶದಲ್ಲಿ ಉದಯ ಆದ್ರು. ಸೊ ಹೀಗೆ ಭಗವಂತ ಅನರ್ಪಿತ ಚರಿಂ ಚಿರಾತ್ ಅಂದ್ರೆ ಯಾರೂ ಕೂಡ ಇದುವರೆಗೆ ನೋಡದ ಚರಿಂ ಚಿರಾತ್. ಚಿರಾತ್ ಅಂದ್ರೆ ಅನಾದಿ ಕಾಲದಿಂದಲೂ ಕೂಡ ಈ ಅವತಾರವನ್ನ ಯಾರೂ ಕಂಡಿಲ್ಲ ಅಂತ. ಯಾರು ಕಾಣ್ಬೋದು? ಯಾರು ವಿಶೇಷ ಅನುಗ್ರಹದಿಂದ, ಕೃಷ್ಣನ ವಿಶೇಷ ಅನುಗ್ರಹದಿಂದ, ಕೃಷ್ಣ ಪ್ರೇಮ, ಯಾರು ಕೃಷ್ಣ ಪ್ರೇಮವನ್ನ ಪಡ್ಕೊಳ್ತಾರೋ ಅವರಷ್ಟೇ ಆ ರೂಪವನ್ನ ಕಾಣೋಕ್ ಸಾಧ್ಯ. ಭಗವಂತನ ಈ ಸುಂದರವಾದ ರಹಸ್ಯ ಅವತಾರವನ್ನ ಕಾಣೋಕ್ ಸಾಧ್ಯ. ಇಲ್ಲಿವರೆಗೂ ಯಾರಿಗೂ ಕೂಡ ಪ್ರಕಟಗೊಳಿಸದ ಅಥವಾ ಈ ಮುಂಚೆ ಯಾವ ಅವತಾರದಲ್ಲೂ ಇಷ್ಟೊಂದು ಅನುಗ್ರಹವನ್ನ ಕೊಡದ ಅನರ್ಪಿತ ಚರೀಂ ಚಿರಾತ್ ಕರುಣೆಯ ಅವತೀರ್ಣ ಕಲೋ. ಕೃಷ್ಣ ಪ್ರೇಮವನ್ನು ಕೊಡೋದಕ್ಕೋಸ್ಕರ ಇದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಕಲಿಯುಗದಲ್ಲಿ ಅವತಾರ ಮಾಡಿದ ಭಗವಂತ? ಅದು ರಹಸ್ಯ ಅವತಾರ. ದೇವರಾಗಿ ಬರ್ಲಿಲ್ಲ ಭಗವಂತ, ಕಲಿಯುಗದಲ್ಲಿ ದೇವರಾಗಿ ಬರ್ಲಿಲ್ಲ, ಭಕ್ತನಾಗಿ ಬಂದ. ಕಲಿಯುಗದ ಕೊನೆಯಲ್ಲಿ ಭಗವಂತ ಕಲಿಗೆಯಾಗಿ ಬರ್ತಾನೆ. ಆದ್ರೆ ಇಲ್ಲಿ ಕೃಷ್ಣನೇ ಕಲ್ಕಿ ಅಂದ್ರೆ ಅವತಾರಗಳು ಬೇರೆ. ಕೃಷ್ಣ ಸಾಕ್ಷಾತ್ ಚೈತನ್ಯ ಮಹಾಪ್ರಭು. ಅವತಾರಕ್ಕೂ ಸ್ವಯಂ ಪ್ರಕಟಕ್ಕೂ ವ್ಯತ್ಯಾಸ ಇದೆ. ಅವತಾರಗಳಲ್ಲಿ ನಾನಾ ಬಗೆಯ ಅವತಾರಗಳಿದೆ. ವ್ಯಾಸರು ಕೂಡ ಅವತಾರ, ನಾರದರು ಕೂಡ ಅವತಾರ, ಋಷಭದೇವರು ಕೂಡ ಅವತಾರ, ಪೃಥು ಚಕ್ರವರ್ತಿ ಅವತಾರ, ಇದೆಲ್ಲ ಅವತಾರಗಳು. ಅದೇ ಚೈತನ್ಯ ಮಹಾಪ್ರಭು ಅವತಾರ ಅಲ್ಲ, ಸಾಕ್ಷಾತ್ ಕೃಷ್ಣನೇ ಸಾಕ್ಷಾತ್ ಬರ್ತದಾನೆ. ಯಾರನ್ನೂ ಕಳಿಸಿಲ್ಲ ಅಥವಾ ಇನ್ಯಾರನ್ನೋ ಶಕ್ತಿಯಾವೇಶ ಕೊಟ್ಟು ತಗೋ ನನ್ನ ಶಕ್ತಿನ, ಪರಶುರಾಮ ನನ್ನ ಶಕ್ತಿನ ನೀನು ಕೊಟ್ಟು ನೀನು ಲೀಲೆ ಮಾಡು. ಸೊ ಆತರ ಇಲ್ಲ. ಅನರ್ಪಿತಂ ಚರಿಂ ಚಿರಾತ್ ಕರುಣಾಯ ಅವತೀರ್ಣ ಕಲೋ. ಸೊ ವಿಶೇಷ ಕರುಣೆಯಿಂದ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ತಾನೆ. ಅದು ತುಂಬಾ ಅಪರೂಪಕ್ಕೆ. ಶಾಸ್ತ್ರಗಳಲ್ಲಿ ಹೇಳುತ್ತೆ, ಕೃಷ್ಣ ಪ್ರತಿ ದ್ವಾಪರದಲ್ಲೂ ತನ್ನ ಮೂಲ ರೂಪದಲ್ಲಿ ಪ್ರಕಟ ಆಗೋದಿಲ್ಲ. ಅವನ ವಿಲಾಸ ರೂಪದಲ್ಲೋ ಅಥವಾ ವೈಭವ ರೂಪದಲ್ಲೋ ಪ್ರಕಟ ಆಗ್ತಾನೆ. ಆದ್ರೆ ಸ್ವಯಂ ಕೃಷ್ಣ ಕೆಲವೇ ದ್ವಾಪರಗಳಲ್ಲಿ ಪ್ರಕಟ ಆಗ್ತಾನೆ, ಎಲ್ಲಾ ದ್ವಾಪರಗಳಲ್ಲೂ ಆಗೋದಿಲ್ಲ. ಆದ್ರೆ ಮಹಾಪ್ರಭು ಟೇಬಲ್ ರಿಜೆಕ್ಟ್ ಹರಿ ಪುರಟ ಸುಂದರ ದ್ಯುತಿ ಕದಂಬ ಸಂದೀಪಿತ ಸದಾ. ಹರಿ ಸಾಕ್ಷಾತ್ ಹರಿನೇ ಶಚಿನಂದನಾಗಿ. ಹಾಗೆ ಒಂದು ಇದು ಎಲ್ಲಿ ಬರುತ್ತೆ ಶ್ಲೋಕ ಅಂದ್ರೆ, ಶ್ರೀಲ ರೂಪ ಗೋಸ್ವಾಮಿ ಅವರು ಅಂದ್ರೆ ಯಾರು? ಅವರು ಭಗವಂತನ ಶಾಶ್ವತ ಪಾರ್ಷದ, ಭಗವಂತನ ಅಂತರಂಗ ಭಕ್ತರು, ಮಂಜರಿಯರು. ಸೊ ಆ ಮಂಜರಿಯರೇ ಶ್ರೀಲ ರೂಪ ಗೋಸ್ವಾಮಿಯಾಗಿ ಪ್ರಕಟ ಆಗಿದ್ದು. ರೂಪ ಮಂಜರಿ ರಾಧಾರಾಣಿಯ ಸೇವಕಿಯರು ಇವರೆಲ್ಲ, ಅಷ್ಟಸಖಿಯರ ಸೇವಕಿಯರು ಮಂಜರಿಯರು. ಇವರಿಗೆ ರಾಧಾಕೃಷ್ಣರ ಪ್ರತಿಯೊಂದು ಪ್ರಣಯ ಲೀಲೆಗಳ ರಹಸ್ಯಗಳೆಲ್ಲ ಗೊತ್ತಿರುತ್ತೆ. ಅವ್ರಿಗೆ ಏನ್ ಬೇಕು ಏನ್ ಬೇಡ, ಕೃಷ್ಣನಿಗೆ ರಾಧಾಕೃಷ್ಣರ ಜೋಡಿಯನ್ನ, ಯುಗಳ ಜೋಡಿಯನ್ನ ಅರೇಂಜ್ ಮಾಡ್ತಾ ಇದ್ರು ಇವರೆಲ್ಲ. ಅದಕ್ಕೆ ನಾಯಕಿ ವೃಂದಾದೇವಿ, ತುಳಸಿ ಮಹಾರಾಣಿ. ಯಾವಾಗ ಜೂಲನ್ ಸೇವೆ ಮಾಡಬೇಕು, ಯಾವಾಗ ಚಂದನ್ ಸೇವೆ ಮಾಡಬೇಕು, ಅದೆಲ್ಲ ವೃಂದಾದೇವಿಗೆ ಚೆನ್ನಾಗಿ ಗೊತ್ತಿದೆ. ಸೊ ವೃಂದಾದೇವಿ ಅಂದ್ರೆ ತುಳಸಿ ಮಹಾರಾಣಿ. ಸೊ ಅದಕ್ಕೆ ನಾವು ತುಳಸಿನ ಯಾಕೆ ನಾವು ಪ್ರೀತಿ ಮಾಡ್ಬೇಕು? ತುಳಸಿ ಮಹಾರಾಣಿ ಕೃಪೆಯಿಂದ ನಮ್ಗೆ ರಾಧಾಕೃಷ್ಣರ ಅಲೌಕಿಕ ಪ್ರೇಮ ರಹಸ್ಯ ಅರ್ಥ ಆಗುತ್ತೆ, ಅದನ್ನ ಸವಿಬಹುದು, ಇಲ್ಲಾಂದ್ರೆ ಆಗೋದಿಲ್ಲ. ನಮ್ಮ ಹಿಂದಿನ ನಮ್ಮ ಏನು ಪೂರ್ವಜರು ಪ್ರತಿ ಮನೆ ಮುಂದೆನೂ ಒಂದು ತುಳಸಿ ಕಟ್ಟೆ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ದರ್ಶನ ಮಾಡ್ತಾ ಇದ್ರು, ಅದಕ್ಕೆ ಜಲ ಅರ್ಪಣೆ ಮಾಡ್ತಾ ಇದ್ರು, ಪ್ರದಕ್ಷಿಣೆ ಮಾಡ್ತಾ ಇದ್ರು, ಸ್ತೋತ್ರ ಮಾಡ್ತಾ ಇದ್ರು. ಬರ್ತಾ ಏನಾಯ್ತು, ಅಮ್ಮನೂ ಸುತ್ತಾರೆ ನಾನು ಸುತ್ತೀನಿ ಅಂತ ಮಕ್ಳು ಏನ್ ಮಾಡಿ ಸುತ್ತ ಶುರು ಮಾಡ್ಕೊಂಡ್ರು. ಅಂದ್ರೆ ಸುಮ್ನೆ ಏನೋ ಮಾಡ್ತಾ ಇದೀವಿ, ಅಮ್ಮನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಸುಮ್ನೆ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ತುಳಸಿ ಮಹಾರಾಣಿ ರಾಧಾಕೃಷ್ಣರ ಆಪ್ತ ಸೇವಕಿ, ಪ್ರಿಯೆ. ಆ ಮಂಜರಿಯರೇ ಷಡ್ ಗೋಸ್ವಾಮಿಗಳಾಗಿ ಬಂದಿದ್ದು, 6 ಜನ ಗೋಸ್ವಾಮಿಗಳಾಗಿ.
ಅದರಲ್ಲಿ ಪ್ರಮುಖರು ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿಯವರು ರಾಧಾಕೃಷ್ಣರ ಪ್ರಣಯ ಲೀಲೆಗಳನ್ನ ಒಂದು ನಾಟಕದಲ್ಲಿ ಬರೆದಿದ್ದಾರೆ, ವಿದಗ್ಧ ಮಾಧವ ಅಂತ. ಅದ್ ನನ್ನ ಹತ್ರ ಇದೆ ಬುಕ್, ಅದು ವಿದಗ್ಧ ಮಾಧವ ಅಂತ. ವಿದಗ್ಧ ಮಾಧವ, ದಗ್ಧ ಅಂದ್ರೇನು? ರಾಧೆಯ ಅನುಪಸ್ಥಿತಿಯಲ್ಲಿ, ರಾಧೆ ಇಲ್ಲದೆ ಇದ್ದಾಗ ಕೃಷ್ಣ ಹೇಗೆ ಚಡಪಡಿಸ್ತಾನೆ? ದಗ್ಧ ಉರಿತಾ ಇದೆ, ಸುಡ್ತಾ ಇದೆ ಅವನಿಗೆ. ಅದೇ ತರ ರಾಧಾರಾಣಿಗೂ ಅಷ್ಟೇ, ಕೃಷ್ಣ ಕಣ್ಣಿಗೆ ಕಾಣಿಸಿಲ್ಲ ಅಂತಂದ್ರೆ, ಎದುರುಗಡೆ ಇಲ್ಲ ಅಂದ್ರೆ ಅವಳಿಗೆ ವಿದಗ್ಧ, ಬರೀ ದಗ್ಧ ಅಲ್ಲ, ವಿಕೃಷ್ಟವಾಗಿ ಉರಿತಾ ಇದೆ, ದಗ 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 ಅಂತ, ಪ್ರಣಯ ಬೆಂಕಿ. ಸೊ ಅದೊಂದು ನಾಟಕದಲ್ಲಿ ಈ ಶ್ಲೋಕವನ್ನ ಹೇಳ್ತಾರೆ. ಮಹಾಪ್ರಭು ಅವತಾರ ಸ್ವಯಂ ಪೂರ್ಣ ಅವತಾರ, ರಹಸ್ಯ ಅವತಾರ. ಪೂರ್ಣ ಭಗವಾನ್ ಕೃಷ್ಣ ವ್ರಜೇಂದ್ರ ಕುಮಾರ, ಗೋಲೋಕೆ ವ್ರಜೇರ ಸಹ ನಿತ್ಯ ವಿಹಾರ. ವ್ರಜಲೀಲೆಗೋಸ್ಕರ ಕೃಷ್ಣ ನಂದ ಮಹಾರಾಜರ ಮಗನಾಗಿ ಅವತಾರ ಮಾಡ್ತಾನೆ. ಅವನು ತನ್ನ ಶಾಶ್ವತವಾದ ಗೋಲೋಕದಲ್ಲಿ ನಿತ್ಯ ಲೀಲೆ ಮಾಡ್ತಿರ್ತಾನೆ, ನಿತ್ಯ ಶಾಶ್ವತ ಅಲೌಕಿಕ ಲೀಲೆ ಮಾಡ್ತಿರ್ತಾನೆ. ಸೊ ಭಗವಂತ ತನ್ನ ಪ್ರೇಮಿ ಭಕ್ತರ ಅನುಗ್ರಹಕ್ಕೆ ಸಾಕ್ಷಾತ್ ಇಳಿದು ಬಂದ್ಬಿಡ್ತಾನೆ. ಅದನ್ನೇ ಅವತಾರ ಅಂತ ಹೇಳುದು. ಅದು ಕರುಣೆಯಿಂದ ಬರೋದು. ಅಮ್ಮ ಇಳಿದು ಬಂದಿಲ್ಲ ಅಂದ್ರೆ ಮಗು ಮೇಲೆ ಹೋಗೋದಕ್ಕಾಗೋದಿಲ್ಲ, ಅಮ್ಮನೇ ಬರ್ಬೇಕು ಇಳಿದು ತೊಟ್ಲತ್ರ ಮಗುನ ಆಡ್ಸೋದಕ್ಕೆ. ಮಗು ಅಳಬೇಕು ಅಷ್ಟೆ, ಇದಕ್ಕೆ ಕರುಣೆ ಅಂತ ಹೇಳ್ತಾರೆ. ಬರೀ ಯುದ್ಧ ಮಾಡ್ಸೋಕ್ಕೋಸ್ಕರ ಬರ್ಲಿಲ್ಲ ಕೃಷ್ಣ. ಯುದ್ಧ ಮಾಡಿಸೋ ತನ್ನ ಕರ್ತವ್ಯ ಅಲ್ಲ, ನಾನ್ ಮಾಡೋ ಅಂತ ಕೆಲಸ ಅಲ್ಲ ಅದು. ಕೃಷ್ಣನೊಳಗಿರುವ ವಿಷ್ಣು ಅಂಶಗಳು, ವಾಸುದೇವ ಅಂಶ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿಸಿದ್ದು. ಸಾಕ್ಷಾತ್ ಕೃಷ್ಣನ ಮೂಲ ರೂಪನೇ ಅವಶ್ಯಕತೆ ಇರಲಿಲ್ಲ. ಕೃಷ್ಣನ ಮೂಲ ಅವತಾರಕ್ಕೆ ಕಾರಣ ಇವಾಗ ಹೇಳ್ತಿದ್ದಾರೆ, ಬಾಹ್ಯ ಕಾರಣ ಮತ್ತೆ ಅಂತರಂಗ ಕಾರಣ ಅಂತ. ವ್ರಜೇಂದ್ರ ಕುಮಾರ ಮಹಾಪ್ರಭುವಾಗಿ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಆದ್ರೆ ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ? ಬ್ರಹ್ಮಾರ ಏಕದಿನೇ ತೀನ್ ಹೋ ಏಕವಾರ, ಅವತೀರ್ಣ ಹಾಯಿ ಕರೇನ ಪ್ರಕಟ ವಿಹಾರ. ಬ್ರಹ್ಮದೇವರ ಒಂದು ದಿನದಲ್ಲಿ, ಕೃಷ್ಣ ಬ್ರಹ್ಮದೇವರ ಒಂದು ದಿನದಲ್ಲಿ ಮಾತ್ರ ಬರ್ತಾರೆ, ಒಂದು ಕಲ್ಪ ಅಂತ ಹೇಳ್ತಾರೆ. ಬ್ರಹ್ಮದೇವರ ಒಂದು ದಿನದಲ್ಲಿ ಕೃಷ್ಣ ಈ ಭೌತಿಕ ಜಗತ್ತಿಗೆ ಬರ್ತಾರೆ. ಬ್ರಹ್ಮದೇವರ ಒಂದು ದಿನದಲ್ಲಿ ಎಷ್ಟು ಯುಗಗಳಿರುತ್ತೆ? ಒಂದು ಕಲ್ಪದಲ್ಲಿ ಎಲ್ಲಾ ಯುಗದಲ್ಲೂ ಕೂಡ ಕೃಷ್ಣ ಅವತಾರ ಮಾಡೋದಿಲ್ಲ. ವಿಶೇಷವಾಗಿ ತನ್ನ ಮೂಲ ರೂಪದಲ್ಲಿ ಬ್ರಹ್ಮದೇವರ ಒಂದು ದಿನಕ್ಕೆ ಒಂದೇ ಸಲ ಅವತಾರ ಮಾಡೋದು. ಸೊ ಒಂದು ದಿನದಲ್ಲಿ, ಬ್ರಹ್ಮದೇವರ ಒಂದು ದಿನದಲ್ಲಿ ಏನೇನೆಲ್ಲ ಇದೆ? 71 ಮಹಾಯುಗ ಅಥವಾ ದಿವ್ಯ ಯುಗಗಳು. 71 ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರ. 71 ಸಲ ಸತ್ಯಯುಗ ಬಂದು, 71 ಸಲ ತ್ರೇತಾಯುಗ, 71 ಸಲ ದ್ವಾಪರ, 71 ಸಲ ಕಲಿಯುಗ ಬಂದ್ರೆ ಅದು ಒಂದು ಮನ್ವಂತರ. ಅಂಥದ್ದು 14 ಮನ್ವಂತರ, ಒಂದು ಕಲ್ಪ. ಇದು ಬ್ರಹ್ಮದೇವರ ಒಂದು ದಿನ. ಆ ಒಂದು ದಿನಕ್ಕೆ ಮಾತ್ರ ಒಂದ್ಸಲ ಕೃಷ್ಣ ಬರೋದು. ನಮ್ಮ ಪರಮ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಖಗೋಳಶಾಸ್ತ್ರಜ್ಞ, ಪ್ರಸಿದ್ಧವಾದ ಖಗೋಳಶಾಸ್ತ್ರಜ್ಞ, ಗಣಿತಶಾಸ್ತ್ರಜ್ಞ, ಮಹಾಮೇಧಾವಿ. ಸೊ ಇವರು ಸೂರ್ಯ ಸಿದ್ಧಾಂತವನ್ನ ಅನುವಾದನೆ ಮಾಡಿಕೊಡ್ತಾರೆ. ಸೂರ್ಯ ಸಿದ್ಧಾಂತ, ಈ ಸೂರ್ಯ ಸಿದ್ಧಾಂತದಿಂದ ನಮಗೆ ಕ್ಯಾಲೆಂಡರ್, ಈಗ ಯಾವಾಗ ಪ್ರಳಯ ಆಗುತ್ತೆ, ಏನು ಗ್ರಹಣ ಆಗುತ್ತೆ, ಯಾವಾಗ ಹಬ್ಬ ಹರಿದಿನಗಳು ಬರುತ್ತೆ, ಯಾವಾಗ ಯಾವ ತಿಥಿ ಬರುತ್ತೆ ಎಲ್ಲ ಗೊತ್ತಲ್ವಾ? ಕ್ಯಾಲೆಂಡರ್ ಇನ್ನು 10 ವರ್ಷದ 100 ವರ್ಷದ ಕ್ಯಾಲೆಂಡರ್ ಹಾಕಿದ್ರು ಇಂಥ ದಿನ ಗ್ರಹಣ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಅದು ಸೂರ್ಯ ಸಿದ್ಧಾಂತ ಖಗೋಳಜ್ಞರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಅಂತ ಖಗೋಳ ಶಾಸ್ತ್ರಜ್ಞರಾಗಿದ್ರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಇವರು ಯಾರು? ಶ್ರೀಲ ಭಕ್ತಿ ಪ್ರಭುಪಾದರ ಗುರುಗಳು, ದೀಕ್ಷಾ ಗುರುಗಳು. ಶ್ರೀಲ ಪ್ರಭುಪಾದರ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಇವರು ಸೂರ್ಯ ಸಿದ್ಧಾಂತದಲ್ಲಿ ಇದನ್ನ ಹೇಳ್ತಾರೆ. ಹಾಗೆ ಒಂದು ಕಲ್ಪದ ಅವಧಿಯಲ್ಲಿ ಕೃಷ್ಣ ಒಮ್ಮೆ ಮಾತ್ರ
ಅವತಾರ ಮಾಡ್ತಾನೆ. ಈಗ ದ್ವಾಪರ 28ನೇ ಕಲಿಯುಗ. ಈಗ ಇದು ದ್ವಾಪರ ಮುಗಿತು, 28ನೇ ಕಲಿಯುಗ. ಸೊ ಕೃಷ್ಣ 28ನೇ ದ್ವಾಪರ ಯುಗದಲ್ಲಿ ಪೂರ್ತಿ ಸಂಪೂರ್ಣ ಅವತಾರವಾಗಿ ತನ್ನ ಧಾಮ, ತನ್ನ ಪರಿವಾರಗಳು, ಕುಟುಂಬ, ತನ್ನ ವಿಸ್ತರಣೆಗಳು ಎಲ್ಲಾನು ಕರ್ಕೊಂಡು ಬಂದ್ಬಿಡ್ತಾನೆ. ಈ ಸಲ ಯಾಕೆ ಬರ್ತಾನೆ ಅವನು ಕೃಷ್ಣ? ಭಕ್ತರು ಈ 5 ರಸಗಳಲ್ಲಿ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಶೃಂಗಾರ ಅಥವಾ ಮಾಧುರ್ಯ, ಈ ಐದು ರಸಗಳಲ್ಲಿ ಕೃಷ್ಣನನ್ನ ಸೇವೆ ಮಾಡಬೇಕು. ಆ ಸೇವೆಯನ್ನ ತಗೋಬೇಕು ಭಗವಂತ. ಅದಕ್ಕೋಸ್ಕರ ಈ ಭೌತಿಕ ಜಗತ್ತಿಗೆ ಭಗವಂತ ಅವತಾರ ಮಾಡ್ತಾನೆ. ತುಂಬಾ ಜನಕ್ಕೆ ಗೊಂದಲ ಇರಬಹುದು. ಈಗ ಹೊಸಬರು ಯಾರಾದ್ರೂ ಶ್ರವಣ ಮಾಡ್ತಾ ಇದ್ರೆ, ಈಗ ನಾವು ಕೇಳಿರ್ತೀವಿ ಇದೆಲ್ಲ, ಅವತಾರ ಮಾಡ್ತಾನೆ ಕೃಷ್ಣ, ಅವತಾರ ಮಾಡಿದ ಅಂತೆಲ್ಲ ಹೇಳ್ತೀವಿ. ಅವತಾರ ಮಾಡೋದಕ್ಕೆ ಕಾರಣ ಬೇಕಲ್ಲ. ಏನು ಕಾರಣ? ಕೃಷ್ಣನೂ ಕೂಡ ಆನಂದ ಪಡಬೇಕು, ಅವನು ಎಂಜಾಯ್ ಮಾಡ್ಬೇಕು, ಭಕ್ತರ ಸಹಿತವಾಗಿ ಎಂಜಾಯ್ ಮಾಡ್ಬೇಕು. ಸೊ ಹಾಗೆ ಆ ಆ ಆನಂದವನ್ನ, ಅಲೌಕಿಕ ಆನಂದದ ಸವಿಯನ್ನ ತಾನೂ ಅನುಭವಿಸ್ಬೇಕು ಅಂತ ಕೃಷ್ಣ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಸೇವಕರು, ಮಿತ್ರರು, ತಂದೆ ತಾಯಿ, ಪ್ರೇಮಿಗಳು, ಸೊ ಇವ್ರನ್ನೆಲ್ಲ ಆನಂದವನ್ನು ಕೊಡ್ಬೇಕು ಅವರಿಗೆ. ಇವರಿಗೆಲ್ಲ ಆನಂದವನ್ನು ಕೊಡ್ಬೇಕು. ಈ ಆನಂದವನ್ನು ತಾನು ಅನುಭವಿಸ್ಬೇಕು. ಇಷ್ಟೆಲ್ಲ ಲೀಲೆಗಳು ಮಾಡ್ತಾನಲ್ವಾ ಕೃಷ್ಣ ದ್ವಾಪರದಲ್ಲಿ. ನಮ್ಗೆ ಗೊತ್ತು ಕೃಷ್ಣನ ಲೌಕಿಕ ಲೀಲೆಗಳು, ನಾವು ಶ್ರವಣ ಮಾಡಿದ್ದೀವಿ. ಅಂದ್ರೆ ಭಗವಂತ ಯಥೇಷ್ಟವಾಗಿ ವಿಹಾರ ಮಾಡಿದ ಕೃಷ್ಣ. ಸಣ್ಣ ಗರ್ಭದಲ್ಲಿದ್ದಾಗಿಂದನೇ ಕಂಸ ಬಂದು ಅವ್ರನ್ನ ಕೊಲ್ಲೋಕ್ ಪ್ರಯತ್ನ ಮಾಡಿದ್ದು, ಅಲ್ಲಿಂದ ಗೋಕುಲಕ್ಕೆ ಬಂದಿದ್ದು, ಅದಾದ್ಮೇಲೆ ನಂದಗೋಪ ವಿಷದಮಾಯಿ ಅವ್ರನ್ನ ಸಾಕಿದ್ದು, ರಾಕ್ಷಸರು ಬಂದು ಕೊಲ್ಲೋ ಪ್ರಯತ್ನ ಮಾಡಿದ್ದು, ಇದೆಲ್ಲ ನಮಗೆ ಶ್ರವಣ ಮಾಡಿದ್ದು ಗೊತ್ತಿದೆ. ಕೃಷ್ಣನು ಅಷ್ಟೇ ಆನಂದವಾಗಿ ಯಥೇಷ್ಟ ವಿಹಾರ ಮಾಡಿ ಕೃಷ್ಣ ಕರೆ ಅಂತರ್ಧಾನ ಆಗಿದ್ದೇನಕ್ಕೋಸ್ಕರ ನಾವು ಹೇಳ್ಬಾರ್ದು ಕೃಷ್ಣ ಹುಟ್ಟಿದ, ಕೃಷ್ಣನಿಗೆ ಸಾವಾಯಿತು, ಅದೆಲ್ಲ ಹೇಳ್ಬಾರ್ದು. ಕೃಷ್ಣ ಪ್ರಕಟ ಆದ, ಅಂತರ್ಧಾನ ಆದ. ಕೃಷ್ಣ ಎಲ್ಲ ಕಡೆ ಇರ್ತಾನೆ, ಸರ್ವಂತರ್ಯಾಮಿ. ಆದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಕಾಣಿಸ್ಕೊಳ್ತಾನೆ, ಕೆಲವು ಟೈಮ್ ಅದನ್ನ ಮರೆ ಆಗ್ಬಿಡ್ತಾನೆ. ಇದು ಭಗವಂತನ ಲೀಲೆ. ಕೃಷ್ಣ ಯಥೇಷ್ಟವಾಗಿ ಲೀಲೆ ಮಾಡ್ತಾನೆ. ಗೋಕುಲದಲ್ಲಿ ಲೀಲೆ ಮಾಡ್ತಾನೆ, ಮಥುರಾದಲ್ಲಿ ಲೀಲೆ ಮಾಡ್ತಾನೆ, ಹಸ್ತಿನಾಪುರ ಲೀಲೆ ಮಾಡ್ತಾನೆ, ದ್ವಾರಕ ಲೀಲೆ ಮಾಡ್ತಾನೆ. ಯಥೇಷ್ಟ ವಿಹರಿ ಕೃಷ್ಣ ಕರೆ ಅಂತರ್ಧಾನ. ಕೃಷ್ಣ ಅಂತರ್ಧಾನ ಆದ್ಮೇಲೆ ಮನೆ ಕರೆ ಅನುಮಾನ ಅಲ್ಲ, ಅನುಮಾನ ಬಂತು, ಡೌಟ್ ಕೃಷ್ಣನಿಗೆ. ಅಂತರ್ಧಾನ ಕರಿ ಮನೆ, ಇಷ್ಟೆಲ್ಲ ನಾನು ಲೀಲೆ ಮಾಡಿನೂ ನನಗೆ ತೃಪ್ತಿನೇ ಆಗ್ತಾ ಇಲ್ವಲ್ಲ. ಯಾಕೆ ತೃಪ್ತಿ ಆಗ್ತಲ್ಲ? ಇಲ್ಲಿ ಶ್ರೀಲಾ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು, ಶ್ರೀ ಚೈತನ್ಯ ಚರಿತಾಮೃತದ ಕರ್ತರು, ಗ್ರಂಥಕರ್ತರು, ಲೇಖಕರು, ಕೃಷ್ಣನ ಭಾವವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಕೃಷ್ಣ ಯೋಚನೆ ಮಾಡ್ತಾ ಇರೋದು ಎಲ್ಲಿ? ಗೋಲೋಕದಲ್ಲಿ ಅಂತರ್ಧಾನ ಆದ್ಮೇಲೆ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಕೃಷ್ಣ? ಅದು ಹೇಳ್ತಾರೆ ಇಲ್ಲಿ. ಚಿರಕಾಲ ನಾಹಿಕರಿ ಪ್ರೇಮ ಭಕ್ತಿ ದಾನ, ಭಕ್ತಿ ವಿನಾ ಜಗತೇರ ನಾಹಿ ಅವಸ್ಥಾನ. ನಾನು ಸೇವೆ ಕೊಡಕ್ಕಾಗಿಲ್ಲ. ಈಗ ದಾಸರು ದೀನನಾ ಬಂದಿಹೇನು ಹೇಳ್ತಾರಲ್ಲ ಕನಕದಾಸರು, ಸೇವೆಯನ್ನು ಕೊಡು ಹರಿಯೇ. ಓ ಹರಿ, ಸೇವೆ ಕೊಡು, ನನಗೆ ಸೇವೆ ಕೊಡು ಅಂತ ಭಕ್ತರು ಬೇಡ್ತಾರೆ. ಆದ್ರೆ ಕೃಷ್ಣ, ಅಯ್ಯೋ ನಾನು ಸೇವೆ ಕೊಡಕ್ಕಾಗಿಲ್ವಲ್ಲ ಅಂತ ಅವನು ಕೊರಗ್ತಾನೆ. ಪ್ರೇಮಿ ಭಕ್ತ ಸೇವೆ ಕೇಳೋದು ಹೆಚ್ಚು, ಭಕ್ತ ಸೇವೆ ಕೊಟ್ಟಿಲ್ಲ ಅಂತ ಕೊರಗೋದು ಹೆಚ್ಚು. ಯಾವುದು ಶ್ರೇಷ್ಠ ಇದೆ ನೋಡಿ. ಕೃಷ್ಣನಿಗೂ ಕೂಡ ಅಯ್ಯೋ ನಾನು ಸೇವೆ ಕೊಡಕ್ಕಾಗಿಲ್ವಲ್ಲ ನನ್ನ ಭಕ್ತರಿಗೆ, ಪ್ರೇಮ ಸೇವೆಯನ್ನು ಅನುಗ್ರಹ ಮಾಡಕ್ಕಾಗಿಲ್ವಲ್ಲ ನಾನು ಅಂತ. ಸೇವೆ ಅಂದ್ರೆ ಏನು? ಈಗ ನನಗೆ ನೀವೆಲ್ಲರೂ ಸೇವೆ ಕೊಟ್ಟಿದ್ದೀರಲ್ವಾ, ಆದ್ರೆ ನನಗೆ ತೃಪ್ತಿನೇ ಇಲ್ಲ. ಯಾಕೆ? ಇನ್ನೂ ಹೆಚ್ಚಿನ ಜನ ಸೇವೆ ಕೊಡ್ಬೇಕು ನನಗೆ. ಬರೀ 30 ಜನ ಸೇವೆ ಕೊಟ್ರೆ ಸಾಕಾಗಲ್ಲ ನನಗೆ.
ಸಾವಿರಾರು ಜನ ಸೇವೆ ಕೊಡಬೇಕು ನನಗೆ. ದಯವಿಟ್ಟು ನನಗೆ ಚೇತನ ಚರಿತಾಮೃತ ಹೇಳಿ, ದಯವಿಟ್ಟು ಭಗವಂತ ಲೀಲೆ ಹೇಳಿ, ಪ್ಲೀಸ್ ನನಗೆ ದಯವಿಟ್ಟು ಆತರ ಹೇಳಿದಾಗ ಏನಾಗುತ್ತೆ, ನನಗೆ ಸೇವೆ ಸಿಗುತ್ತೆ. ನಾನು ಹೋಗಿ ರಿಕ್ವೆಸ್ಟ್ ಮಾಡಿ, ದಯವಿಟ್ಟು ನನ್ನ ಆ, ಪ್ರವಚನವನ್ನು ಕೇಳಿ, ದಯವಿಟ್ಟು ಭಗವಂತನ ಕಥೆಯನ್ನು ಕೇಳಿ, ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. ಸೊ ಏನಿದೆ ಇದರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಭಕ್ತರು ಭಗವಂತನ ಕೇಳ್ತಾರೆ ಸೇವೆ ಕೊಡು ಅಂತ. ಕೃಷ್ಣ ಭಕ್ತರು ಕೇಳ್ದೇನೆ ಸೇವೆ ಕೊಟ್ಟಿಲ್ಲವಲ್ಲ ನಾನು ಅಂತ. ಚಿರಕಾಲ ನಾಹಿಕರಿ ಪ್ರೇಮ ಭಕ್ತಿ ದಾನ, ಭಕ್ತಿ ವೀಣ ಜಗತೇರ ನಾಹಿ ಅವಸ್ಥಾನ. ಇಷ್ಟೆಲ್ಲ ಲೀಲೆ ಮಾಡಿನೂ ಕೂಡ ನನ್ನ ಭಕ್ತರಿಗೆ ನಾನು ಪ್ರೇಮ ಸೇವೆಯನ್ನು ಕೊಡಕ್ಕಾಗ್ಲಿಲ್ವಲ್ಲ. ಇಂಥ ಪ್ರೇಮದ ಅನುರಕ್ತಿ ಇಲ್ಲದೆ ಐಕ ಜಗತ್ತು ಅಪ್ರಯೋಜನ ಅಲ್ವಾ ಅಂತ ಕೃಷ್ಣನ್ಗೆ ಅನಿಸ್ತಾ ಇದೆ. ಯಾರಿಗೆ ಭಗವಂತನ ಪ್ರೇಮ ಸೇವೆ ಮಾಡೋ ಅವಕಾಶ ಇಲ್ವೋ ಅವರು ಐಹಿಕಾಸದಲ್ಲಿ ಕಲ್ಲು ಬಂಡೆ ಇದ್ರೂ ಪ್ರಯೋಜನ ಇಲ್ಲ. ಕೃಷ್ಣನಿಗೂ ಅನ್ವಯಿಸುತ್ತೆ ಅದು ನೋಡಿ. ಭಗವಂತ ಶುದ್ಧ ಪ್ರೇಮ ಕೊಡೋದು ತುಂಬಾ ಅಪರೂಪ. ಎಲ್ರಿಗೂ ಶುದ್ಧ ಪ್ರೇಮ ಕೊಡೋದಿಲ್ಲ ಅವನು. ಆದ್ರೆ ಭಗವಂತನಿಗೆ ಏನು ಕೊರಗು ಅಂದ್ರೆ, ಎಲ್ರು ಯಾಕೆ ನನ್ನ ಪ್ರೇಮವನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಎಲ್ರು ಯಾಕೆ ಮಾಡಬಾರದು ನನ್ನ ಪ್ರೇಮ ಸೇವೆಯನ್ನ. ಭಕ್ತಿ ವಿನ ಜಗತೇರ ನಾಹಿ ಅವಸ್ಥಾನ. ಬಟ್ ಏನಂದ್ರೆ ಎಲ್ಲ ಜನ ನನ್ನನ್ನ ಶಾಸ್ತ್ರಗಳ ಪ್ರಕಾರ ಗ್ರಂಥಗಳು ವಿಧಿಸಿದಿರುವಂತಹ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಆ ಶಾಸ್ತ್ರದಲ್ಲಿ ಹಿಂಗ್ ಪೂಜೆ ಮಾಡ್ಬೇಕು, ಇದರಲ್ಲಿ ಹಿಂಗ್ ಪೂಜೆ ಮಾಡ್ಬೇಕು, ಭಗವಂತನ ಈದ ಆರತಿ ಮಾಡ್ಬೇಕು, ತುಪ್ಪದ ಆರತಿ ಮಾಡ್ಬೇಕು ಅಂತೆಲ್ಲ ಹೇಳ್ತಾರಲ್ಲ. ಆದ್ರೆ ನನಗೆ ಅದು ಖುಷಿ ಕೊಡೋದಿಲ್ಲ ಅಂತಾನೆ ಕೃಷ್ಣ. ಸಕಲ ಜಗತೆ ಮೋರ ಕರೆ ವಿಧಿ ಭಕ್ತಿ ಅಂದ್ರೆ ವೈದಿ ಭಕ್ತಿ. ಈಗ ನಾವೇನ್ ಮಾಡ್ತಿದೀವಿ, ಇದು ವೈದಿ ಭಕ್ತಿ ಅಂದ್ರೆ ವಿಧಿ ವಿಧಾನಗಳು ಶಾಸ್ತ್ರಗಳು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತಾರಲ್ವಾ. ಸಕಲ ಜಗತೆ ಮೋರೆ ಕರೆ ವಿಧಿ ಭಕ್ತಿ. ಇಡೀ ಜಗತ್ತು ನನ್ನ ವೈದಿ ಭಕ್ತಿ ಮಾಡ್ತಾರೆ. ವಿಧಿ ಭಕ್ತಿ ವ್ರಜಭಾವ ಪಾಯತೆ ನಾಯಿ ಚಚ್ಚಿ. ಅಯ್ಯೋ ಈ ತರ ಪೂಜೆಗಳೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ, ನನ್ನ ಪಡೆಯೋದಕ್ಕೆ ಸಾಧ್ಯನೂ ಇಲ್ಲ ಅದು ವೈದಿ ಭಕ್ತಿಯಿಂದ ಅಂತ. ಗೋಲೋಕದಲ್ಲಿ ಕೃಷ್ಣ ಯೋಚನೆ ಮಾಡ್ತಾ ಇರೋದು ಅತೃಪ್ತಿಯನ್ನು ವ್ಯಕ್ತಪಡಿಸೋದನ್ನೇ ಕೃಷ್ಣ. ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಭಗವಂತನನ್ನ ನಾವು ವೈದಿ ಭಕ್ತಿಯಿಂದ, ಆ ಶುದ್ಧ ಪ್ರೇಮವನ್ನ ನಾವು ವೈದಿ ಭಕ್ತಿಯಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಒಂದೊಂದೇ ಎಳೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಏನ್ ಹಾಗಂದ್ರೆ ವೈದಿ ಭಕ್ತಿ ಅಂದ್ರೆ ಅದರಲ್ಲಿ ಜ್ಞಾನ ಮಿಶ್ರಣ ಇರುತ್ತೆ ಅಲ್ವಾ. ಈಗ ವಿಧಿ ವಿಧಾನಗಳು ಅಂತ ಹೇಳ್ತೀವಲ್ವಾ, ಜ್ಞಾನ ಮಿಶ್ರಣ ಇದ್ದರೆ ಆ ಪ್ರೇಮ ಅದು ಶುದ್ಧ ಪ್ರೇಮ ಆಗೋದಿಲ್ಲ. ಕರ್ಮ ಮಿಶ್ರಿತ ಭಕ್ತಿ ಇದ್ರೆ ಅದು ಶುದ್ಧ ಪ್ರೇಮ ಆಗೋದಿಲ್ಲ. ಈಗ ಉದಾಹರಣೆಗೆ ಏನ್ ಹೇಳ್ಬೇಕು, ನಾನು ಭಗವಂತನ ಪೂಜೆ ಮಾಡಿದ್ರೆ ನಮ್ ಕಷ್ಟ ತೀರುತ್ತೆ, ನಮ್ಗೆ ಆ ಲಾಭ ಸಿಗುತ್ತೆ, ಈ ಲಾಭ ಸಿಗುತ್ತೆ, ಮನಸ್ ಶಾಂತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತನೂ ಕೂಡ ನಾವು ಭಕ್ತಿ ಮಾಡಬಾರದು. ಆದ್ರೆ ಇಡೀ ಜಗತ್ತು ಮಾಡ್ತಾ ಇರೋದೇ ಹಾಗೆ. ಯಾರೋ ಅಪರೂಪಕ್ಕೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ, ಯಾರೋ ಒಬ್ರು ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಆಸೆ ಪಡ್ತಾರೆ, ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡೋರಲ್ಲಿ ಯಾರೋ ಒಬ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಆ ಅರ್ಥ ಮಾಡ್ಕೊಂಡಿರೋರ್ಗೆಲ್ರಿಗೂ ನಾನು ಶುದ್ಧ ಪ್ರೇಮವನ್ನು ಕೊಡೋದಿಲ್ಲ ಅಲ್ವಾ. ಈಗ ನಮ್ಗೆಲ್ರಿಗೂ ಕೃಷ್ಣ ಯಾರು ಗೊತ್ತು, ಕೃಷ್ಣ ದೇವತಮ ಪರಮ ಪುರುಷ. ಬಟ್ ಪ್ರೇಮ ಸಿಕ್ಕಿದೆ ನಮ್ಗೆ, ಶುದ್ಧ ಪ್ರೇಮ ಇಲ್ಲ. ಹಾಗಾದ್ರೆ ಎಷ್ಟು ಜನಕ್ಕೆ ಶುದ್ಧ ಪ್ರೇಮ ಸಿಗುತ್ತೆ? ಐಶ್ವರ್ಯ ಭಾವದಲ್ಲೋ ಅಥವಾ ಸಖ್ಯ ಭಾವ, ಯಾವುದೇ ಭಾವ, ಅದರಲ್ಲಿ ಪರಿಪೂರ್ಣ ಪ್ರೇಮ ಇರೋದಿಲ್ಲ. ಯಾಕಂದ್ರೆ ಐಶ್ವರ್ಯ ಮಿಶ್ರಣ ಆಗ್ಬಿಟ್ರೆ ಅದರಲ್ಲಿ ಶುದ್ಧ ಪ್ರೇಮ ಬರೋದಿಲ್ಲ. ಜೇನುತುಪ್ಪಕ್ಕೆ ಬೆಲ್ಲ, ನಾನು ಎಕ್ಸಾಂಪಲ್ ಹೇಳ್ತೀನಿ, ಜೇನುತುಪ್ಪಕ್ಕೆ ಚೂರು ಬೆಲ್ಲ ಹಾಕ್ಬಿಟ್ರು ಅದು ಪ್ಯೂರ್ ಜೇನುತುಪ್ಪ ಆಗೋದಿಲ್ಲ. ಅದು ಕೃಷ್ಣ ಎಷ್ಟು ಮಾಡ್ತಿದ್ದಾನೆ, ಐಶ್ವರ್ಯ ಜ್ಞಾನೇತಿ ಸಭಾ ಜಗತ್ ಮಿಶ್ರಿತ. ಇಡೀ ಜಗತ್ತು ಭಕ್ತಿ ಮಾಡೋರಲ್ಲೂ ಕೂಡ ಮಿಶ್ರಣ ಇರುತ್ತೆ. ಈಗ ನಾರದ ಭಕ್ತಿ ಸೂತ್ರದಲ್ಲಿ ನಾರದ ಮುನಿಗಳು ಹೇಳ್ತಾರೆ, ಮಿಶ್ರ ಭಕ್ತಿ ಮತ್ತೆ ಶುದ್ಧ ಭಕ್ತಿ. ಯಾರ ಭಕ್ತಿಯಲ್ಲಿ ಕರ್ಮ ಜ್ಞಾನ ಮಿಶ್ರಣ ಆಗಿರುತ್ತೆ, ಅಂದ್ರೆ ಕಾಮನೆಗಳೇ, ಕರ್ಮ ಜ್ಞಾನ ಅಂದ್ರೆ ಆಸೆ, ಮೋಕ್ಷ ಪಡಿಬೇಕು ಅಂತಾನೋ ಅಥವಾ ಶ್ರೀಮಂತನಾಗ್ಬೇಕು ಅಂತಾನೋ ಇನ್ನೊಂದೋ ಮತ್ತೊಂದೋ, ಇದು ಮಿಶ್ರ ಭಕ್ತಿ.
ಇಂಥವ್ರಿಗೆ ಕೃಷ್ಣ ಪ್ರೇಮವನ್ನ ಕೊಡೋದಿಲ್ಲ. ಇಲ್ಲಿ ಹೇಳ್ತದಾನೆ, ಐಶ್ವರ್ಯ ಶಿಥಿಲ ಪ್ರೇಮಿ ನಾಹಿ ಮೋರ ಪ್ರೀತ. ಯಾಕೆ? ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಕೇಳ್ತಾರೆ, ಆನಂದ ಆಗುತ್ತೆ, ನಮ್ಗೆ ಖುಷಿ ಆಗುತ್ತೆ. ಯಾಕೆ ಭಗವಂತನ ಅಷ್ಟು ಗೌರವದಿಂದ ಕಾಣ್ತೀವಿ ನಾವು ಹೇಳಿ? ಈಗ ಯಶೋದಮಯ ಅಥವಾ ಗೋಪಿಯರು ಭಗವಂತನ ಗೌರವದಿಂದ ಕಾಣ್ತಾ ಇದ್ರ? ಗೌರವ ಅಂದ್ರೆ ಏನು? ರೆಸ್ಪೆಕ್ಟ್ ಕೊಟ್ಟೋದು. ಬನ್ನಿ ಕೃಷ್ಣನವರೇ ಕುಳಿತುಕೊಳ್ಳಿ. ನಮ್ಗಂತರ ಏನೋ ಒಂಥರ ಅನ್ಸುತ್ತೆ, ಕಸಿವಿಸಿ ಆಗುತ್ತೆ. ಕೆಲವರು ದೇವರು ಬಂದ್ರು, ದೇವರು ಹಾಗೆ ಮಾಡಿದ್ವಿ, ನಾವು ಇವ್ರಿಗೆ ಮಾಡಿದ್ವಿ. ಕೃಷ್ಣನ ಹಾಗೆ ಮಾತಾಡೋದಕ್ಕೆ ನಮ್ಗೆ ಮನಸ್ಸೇ ಬರೋದಿಲ್ಲ. ಕೃಷ್ಣ ಅಲ್ಲಿ ಪ್ರೇಮ ಇರುತ್ತೆ. ಪ್ರೇಮ ಇದ್ದ ಕಡೆ ನೀವು ಹೋಗಿ, ನೀವು ಬನ್ನಿ, ದೇವ್ರು ನೀವು ಕೂತ್ಕೊಳ್ಳಿ, ದೇವ್ರು ಹಾಗೆ ಹೇಳಕ್ ಮನಸ್ಸೇ ಬರೋದಿಲ್ಲ. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ, ಯಾವಾಗ ಗೌರವದಿಂದ ಭಕ್ತಿ ದುರ್ಬಲ ಆಗ್ಬಿಡುತ್ತೋ, ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು, ಗೌರವ ಕೊಡೋದ್ರಿಂದ ಭಕ್ತಿ ದುರ್ಬಲವಾಗ್ಬಿಟ್ರೆ ಅದು ಭಗವಂತನ ಆಕರ್ಷಣೆ ಮಾಡೋದಿಲ್ಲ. ಮತ್ತೆ ರಿಪೀಟ್ ಮಾಡ್ತೀನಿ, ಹೊಸ ಹೊಸ ವಿಷಯಗಳು ಇವೆಲ್ಲಾನು ನಮ್ಗೆ ಏನೂ ಗೊತ್ತಿಲ್ದಿರೋರಿಗೆ ಮೈ ರೋಮಾಂಚನ ಆಗುತ್ತೆ ಕೇಳ್ತಾ ಇದ್ರೆ. ನನ್ನ ರಿಕ್ವೆಸ್ಟ್, ದಯವಿಟ್ಟು ಗಮನ ಕೊಟ್ಟು ಶ್ರವಣ ಮಾಡಿ. ಒಂದು ಪದ ಆ ಕಡೆ ಈ ಕಡೆ ಮಿಸ್ ಆಯ್ತು ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಹೇಳ್ತಿದ್ದಾನೆ ಇಲ್ಲಿ, ಗೌರವ ಕೊಡೋದ್ರಿಂದ ಭಕ್ತಿ ದುರ್ಬಲ ಆಗ್ಬಿಟ್ರೆ, ವೀಕ್ ಆಗ್ಬಿಟ್ರೆ, ಅದರಿಂದ ನನ್ನನ್ನು ಆಕರ್ಷಣೆ ಮಾಡಕ್ ಆಗೋದಿಲ್ಲ. ಹಾಗಾದ್ರೆ ಕೃಷ್ಣ ಬಯಸ್ತವ್ರದ್ದು ಏನು? ಏನಾದ್ರು ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಧ್ಯೆ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತೀನಿ, ಯಾರಿಗಾದ್ರೂ ಉತ್ತರ ಹೇಳಕ್ ಪ್ರಯತ್ನ ಮಾಡಿ. ಈ ಮಾತಿನ ಅರ್ಥ ಏನು? ಇಡೀ ಜಗತ್ತು ನನ್ನ ಐಶ್ವರ್ಯವನ್ನ ತಿಳಿದುಕೊಂಡ ಮೇಲೆ ಭಕ್ತಿ ಮಾಡ್ತಾರೆ. ಈಗ ನಾವೆಲ್ಲ ಭಕ್ತಿ ಮಾಡ್ತಾ ಇದ್ವಾ? ಇದು ಗೊತ್ತಾಗಕ್ ಮುಂಚೆ, ಕೃಷ್ಣ ಯಾರು ಅಂತ ಗೊತ್ತಾಗಕ್ ಮುಂಚೆ ನಾವು ಭಕ್ತಿ ಮಾಡ್ತಾ ಇದ್ವಾ? ಇಲ್ಲ. ಇವಾಗ ಮಾಡ್ತಾ ಇದ್ದೀವಿ, ಆದ್ರೆ ಇದು ಕೃಷ್ಣನಿಗೆ ಇಷ್ಟ ಆಗಲ್ಲ. ಓ, ನಾನ್ ಯಾರು ಅಂತ ಗೊತ್ತಾದ್ಮೇಲೆ ಭಕ್ತಿ ಮಾಡ್ತಾ ಇದ್ದೀರಾ ಅಲ್ವಾ ನೀವು? ಹೌದಾ? ಆನ್ಸರ್ ಮಾಡಿ ಮಧ್ಯದಲ್ಲಿ, ಯಾರು ಕೇಳಿಸ್ಕೊಳ್ಳೋರು, ಗಮನ ಇಟ್ಟು ಕೇಳಿಸ್ಕೊಳ್ಳೋರು. ಈಗ ನಾವು ಕೃಷ್ಣ ಯಾರು ಅಂತ ಗೊತ್ತಾದ್ಮೇಲೆ ತಾನೇ ಭಕ್ತಿ ಮಾಡ್ತಾ ಇದೀವಿ. ಇದಕ್ ಮುಂಚೆ ಯಾಕೆ ಮಾಡ್ಲಿಲ್ಲ ನಾವು? ಹಾಗಾದ್ರೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವ್ ಯಾಕೆ ಭಕ್ತಿ ಮಾಡ್ಲಿಲ್ಲ? ನಮ್ಗೆ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿರಲಿಲ್ಲ ಪ್ರಭು. ಏನಾದ್ರು ಉತ್ತರ ಬರುತ್ತಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಈಗ ನಾನ್ ಚಿಕ್ಕಂದಲ್ಲಿ ಪಂಡ್ರ ಭಜನೆ ಆಡ್ಸೋರು ನೆನ್ಪಿದೆಯಾ ಪ್ರಭು? ಹಳ್ಳಿಗಳಲ್ಲೆಲ್ಲ. ಆಗ ನಾನ್ ಕೃಷ್ಣ ವೇಷ ಆಗ್ತಿದ್ದೆ ಪ್ರಭು, ಚಿಕ್ಕವಳಿದ್ದಾಗ. ಆದ್ರೆ ನನ್ಗೆ ಕೃಷ್ಣ ಅಂದ್ರೆ ತುಂಬಾ ಪ್ರೀತಿ ಅವಾಗ್ಲಿಂದನೂ. ಆದ್ರೆ ಭಕ್ತಿ ಮಾಡ್ಬೇಕು, ಕೃಷ್ಣ ಭಗವಂತ ದೇವೋತ್ತಮ ಪರಮಪುರುಷ ಶ್ರೇಷ್ಠ ಇದು ಅಂತ ಯಾರು ಹೇಳಿಲ್ಲ ಪ್ರಭು ಇದುವರೆಗೂನು. ನಮ್ಮ ಮಧ್ಯೆ ಅನೇಕ ದೇವಾನುದೇವತೆಗಳು ಇವ್ರನ್ನೇ ಪೂಜೆ ಮಾಡ್ಕೊಂಡ್ ಬರ್ತಾ ಇದಾರೆ. ನಾನ್ ಯಾವಾಗ ನಿಮ್ಮ ಒಂದು ಮಾರ್ಗದರ್ಶನ ಸಿಕ್ಕಿದ ಮೇಲೆನೆ ಪ್ರಭುಜಿ, ನಾನು ಅಂದ್ರೆ ನನ್ಗೆ ಕೃಷ್ಣ ಅಂದ್ರೆ ಬಹಳ ಆಕರ್ಷಣೆ ಅವಾಗಿಂದನೂ. ನಾನು 2014 ಭಗವದ್ಗೀತೆ ಪುಸ್ತಕ ತಗೊಂಡ್ಬಂದಿದ್ದೆ ಪ್ರಭು, ಇಸ್ಕಾನ್ಗೆ ಹೋಗಿ. ಅದನ್ನ ಅವಾಗ್ಲಿಂದನೂ ಅಧ್ಯಯನ ಮಾಡ್ತಿದ್ದೆ. ಆದ್ರೆ ಇಷ್ಟು ಪ್ರೀತಿ ಅಂತಂದ್ರೆ ಏನ್ ಗೊತ್ತಾ ಪ್ರಭುಜಿ, ಇತ್ತೀಚೆಗೆ ನನಗೆ ಅನ್ಸಿದ್ದು, ನಾನು ಭಕ್ತಿಯಲ್ಲಿ ತೊಡ್ಕೊಂಡ್ಮೇಲೆ ಯಾವ್ದೇ ಒಂದು ಆಸೆಗಳನ್ನ ಇಟ್ಕೊಳ್ದೆ, ಏನು ಬೇಕಾಗಿಲ್ಲ ನಮ್ಗೆ, ಬೇರೆ ಏನು ಬೇಕಾಗಿಲ್ಲ, ಅವನಿಗೆ ಶರಣಾಗತಿ ಅಷ್ಟೇ. ಪ್ರತಿಯೊಂದ್ರಲ್ಲೂ ಅವನನ್ನೇ ಕಾಣ್ತಾ ಅವನನ್ನೇ ಧ್ಯಾನ ಮಾಡ್ತಕ್ಕಂಥದ್ದು ಅಷ್ಟೇ ಪ್ರಭುಜಿ. ವೆರಿ ಗುಡ್. ಈಗ ನನ್ ಪ್ರಶ್ನೆ ಅಂದ್ರೆ, ಕೃಷ್ಣ ದೇವ್ರು ಅಂತ ಗೊತ್ತಾಗಕ್ ಮುಂಚೆ ನಾವ್ ಯಾಕೆ ಪ್ರೀತಿ ಮಾಡ್ಲಿಲ್ಲ? ಕೃಷ್ಣ ದೇವ್ರು ಅಂತ ಗೊತ್ತಾದ್ಮೇಲೆ ಯಾಕೆ ಪ್ರೀತಿ ಮಾಡಕ್ ಬಂದಿದೀವಿ? ಈಗ ನಿಮ್ ಪ್ರಶ್ನೆ ಪ್ರಭು, ಮತ್ತೆ ನಮ್ಗೆ ಮೊದ್ಲು ಗುರು ಆಶ್ರಯ, ಗುರು ಹತ್ರ ಬಂದಿರಲಿಲ್ಲ ಪ್ರಭು. ನಾವು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿರಲಿಲ್ಲ. ದೇವ್ರು ಅಂತ ಕೃಷ್ಣ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದೋ. ಇವಾಗ ನಾವು ಗುರುಗಳು, ನಿಮ್ಮಂತ ಗುರುಗಳು ಸಿಕ್ಕಿರೋದ್ರಿಂದ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿದೆ, ಇವಾಗ ಭಕ್ತಿ ಮಾಡ್ತಾ ಇದೀವಿ ಪ್ರಭು. ಈಗ ಇದೇ ಪಾಯಿಂಟ್. ಈಗ ನನ್ ಪ್ರಶ್ನೆ ಇದೇನೆ, ಈಗ ಗೊತ್ತಾದ್ಮೇಲೆ ಯಾಕೆ ನಾವು ಪ್ರೀತಿ ಮಾಡ್ತಾ ಇದೀವಿ? ಅಲ್ಲಿ ಏನಿದೆ ರಹಸ್ಯ? ಕೃಷ್ಣ ದೇವ್ರಂತ ಗೊತ್ತಾಯ್ತು, ಓಕೆ, ಗುರುಗಳ ಮೂಲಕ ನಾವು ತಿಳ್ಕೊಂಡ್ವಿ. ಗೊತ್ತಾದ್ಮೇಲೆ ಯಾಕೆ ಪ್ರೀತಿ ಮಾಡ್ತಾ ಇದೀವಿ? ಭಗವಂತ ದೇವೋತ್ತಮ ಪುರುಷನ್ನೇ ಮಾಡ್ಬೇಕು ಪೂಜೆ ಅಂತ ಗೊತ್ತಾಯ್ತಲ್ಲ ಪ್ರಭು, ಅವ್ರನ್ನೇ ಮಾಡ್ಬೇಕು, ದೇವತೆ ಮಾಡ್ಬಾರ್ದು ಅಂತ. ಯಾಕೆ ಮಾಡ್ಬೇಕು? ಎಲ್ಲ ಸರ್ವ ನಿಯಾಮಕ ಪರಮಾತ್ಮ, ಸರ್ವ ನಿಯಂತ್ರಕನೇ ಅಲ್ವಾ? ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಜ್ಞಾನ ಹೋಯ್ತು, ಜ್ಞಾನ ಬಂತಲ್ವಾ? ಸೊ ಜ್ಞಾನ ಬಂದ್ಮೇಲೆ ನಾವು ಭಕ್ತಿ ಮಾಡ್ತಾ ಇದೀವಲ್ವಾ? ಆದ್ರೆ ಕೃಷ್ಣ ಹೇಳ್ತಾನೆ, ಜ್ಞಾನ ಮಿಶ್ರಿತ ಭಕ್ತಿ ನನಗೆ ಇಷ್ಟ ಆಗೋದಿಲ್ಲ ಅಂತ. ಈಗೇನು ಮಾಡ್ಬೇಕು ನಾವು?
ನೀವೇ ಹೇಳ್ಬೇಕು ಪ್ರಭು ಈಗ ಇವಾಗ. ಅಲ್ಲ ನಾನು ಹೇಳದಲ್ಲ, ಶ್ರೀಲ ಕವಿರಾಜ ಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ಅದನ್ನ ನಾನು ಹೇಳ್ತೀನಿ ಇವಾಗ. ಈಗ ಫಸ್ಟ್ ಟೈಮ್ ನಾವು ಚೈತನ್ಯ ಚರಿತಾಮೃತ ಓದ್ಬೇಕಾದ್ರೆ ಇದೆಲ್ಲ ಬರುತ್ತೆ ಯೋಚನೆ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಗೋಸ್ವಾಮಿ ಏನ್ ಹೇಳ್ತಾರೆ ಅದನ್ನ ಹೇಳೋಣ. ಕೃಷ್ಣ ಏನ್ ಯೋಚನೆ ಮಾಡಿದ ಅಂತ. ಜ್ಞಾನ ಬಂದ್ಮೇಲೆ ನಾವು ಭಕ್ತಿ ಮಾಡ್ತಾ ಇದೀವಿ. ಇಷ್ಟ ದಿನ ಈಗ ಹೇಳಿದ್ರಿ ಅಜ್ಞಾನ ಇತ್ತು ಅದಕ್ಕೆ ನಾವು ಭಕ್ತಿ ಮಾಡಿಲ್ಲ, ಈಗ ಜ್ಞಾನ ಬಂದಿದೆ ಭಕ್ತಿ ಮಾಡ್ತಾ ಇದೀವಿ. ಜ್ಞಾನ ಬಂದ ಮೇಲೆ ಭಕ್ತಿ ಮಾಡೋದು ಅದು ಮಿಶ್ರ ಭಕ್ತಿ. ಜ್ಞಾನ ಬಂದಿದ್ದಕ್ಕೆ ನಾವು ಭಕ್ತಿ ಮಾಡ್ತಾ ಇದೀವಿ, ಇಲ್ಲ ನಾವು ಭಕ್ತಿ ಮಾಡ್ತಾ ಇಲ್ಲ. ಸೊ ಹಾಗಾದ್ರೆ ಜ್ಞಾನ ಬಂದ ಮೇಲೆ ಮಾಡೋ ಭಕ್ತಿಯನ್ನ ಕೃಷ್ಣ ನಾನು ಒಪ್ಪೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಶ್ಲೋಕ ಹೇಳ್ತಾರೆ, ಐಶ್ವರ್ಯ ಜ್ಞಾನೇತೆ ಸಭಾ ಜಗದ್ ಮಿಶ್ರಿತ. ವಾವ್, ಕೃಷ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕೃಷ್ಣ ಸರ್ವ ನಿಯಾಮಕ, ಕೃಷ್ಣ ದೊಡ್ಡವನು, ದೇವ್ರು ದೊಡ್ಡವನು, ಅದಕ್ಕೆ ಭಕ್ತಿ ಮಾಡ್ತಾ ಇದೀವಿ ಅಂದ್ರೆ ಆ ಭಕ್ತಿಯಲ್ಲಿ ಶಿಥಿಲತೆ ಇದೆ, ಅದು ಶುದ್ಧ ಭಕ್ತಿ ಅಲ್ಲ. ಸೊ ಹಾಗಾದ್ರೆ ನಾವು ಹೇಗೆ ಶುದ್ಧ ಭಕ್ತಿ ಮಾಡ್ಬೇಕು? ಈಗ ಶ್ರೀಮದ್ ಭಾಗವತಂ ಶ್ರವಣ ಮಾಡ್ಬೇಕಾದ್ರೆ ನಮ್ಗೆ ಶುದ್ಧ ಭಕ್ತಿ ಬಗ್ಗೆ ಹೇಳುತ್ತೆ. ಚೈತನ್ಯ ಚರಿತಾಮೃತ ಇನ್ನೂ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಹೋಗುತ್ತೆ, ಇನ್ನೂ ಎತ್ತರದ ಮಟ್ಟ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸರಿ, ನೆಕ್ಸ್ಟ್ ಕೃಷ್ಣ ಏನ್ ಯೋಚನೆ ಮಾಡ್ತಾರೆ, ಗೌರವದಿಂದ ಏನಾದ್ರೂ ನನ್ನ ಮೇಲಿರೋ ಭಕ್ತಿ ದುರ್ಬಲ ಆಗ್ಬಿಟ್ರೆ, ವೀಕ್ ಆಗ್ಬಿಟ್ರೆ ಅದು ನನ್ನನ್ನ ಅಟ್ರಾಕ್ಟ್ ಮಾಡೋದಿಲ್ಲ. ಈಗ ಯಶೋದಮ್ಮ ಹೇಗ್ ಕರಿತಾ ಇದ್ರು ಕೃಷ್ಣನ, ಕನಯ್ಯ ಬಾಯ್ಲಿ, ಕೃಷ್ಣ ಬಾಯ್ಲಿ. ಬಲರಾಮ ಹೇಗ್ ಕರಿತಾ ಇದ್ರು, ಕೃಷ್ಣ ಏನ್ ಮಾಡ್ತಾ ಇದೀಯ ನೀನು. ಗೋಪಬಾಲಕರು ಹೇಗೆ ಆಟ ಆಡ್ತಾ ಇದ್ರು ಕೃಷ್ಣನ, ಬಾರೋ ಆಟ ಆಡೋಣ, ಬಾ ಕದಿಯನ, ಬಾ ಮರಾತನ. ಇಲ್ಲಿ ಭಕ್ತಿ ಇದೆ, ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಕೃಷ್ಣನಿಗೆ ಭಕ್ತಿ ಇಲ್ಲ ಅಂತಲ್ಲ, ಭಕ್ತಿ ದುರ್ಬಲ ಆಗಿಲ್ಲ. ಅಂತ ಭಕ್ತಿ ಮಾತ್ರ ಕೃಷ್ಣ ಅಟ್ರಾಕ್ಟ್ ಮಾಡುತ್ತೆ, ಇದರ್ಥ ಮಾಡ್ಕೋಬೇಕು ನಾವು. ನಾವ್ ಮಾಡಕ್ಕಾಗುತ್ತೆ ಹಾಗೆ? ನಮ್ಮಲ್ಲಿ ಆ ರಾಗ ಅಟ್ರಾಕ್ಷನ್ ಇದೆಯಾ ಕೃಷ್ಣನ ಮೇಲೆ? ಇಲ್ಲ ಅಲ್ಲ. ಸೊ ಆಗ ನಮ್ಮ ಭಕ್ತಿ ಅದು ಮಿಶ್ರಿತ ಭಕ್ತಿ, ಮಿಶ್ರಣ ಭಕ್ತಿ. ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ಭಕ್ತಿಯನ್ನ ಮಾಡುವುದು ಅದು ವೈದಿ ಭಕ್ತಿ. ವೈದಿ ಭಕ್ತಿ ಕೃಷ್ಣನ ಆಕರ್ಷಣೆ ಮಾಡೋದಿಲ್ಲ. ರಾಗ ಭಕ್ತಿ ಮಾಡೋ ಆಕರ್ಷಣೆ ವೈದಿ ಭಕ್ತಿ ಮಾಡೋದಿಲ್ಲ. ಹಾಗಾದ್ರೆ ನಾವು ವೈದಿ ಭಕ್ತಿ ಮಾಡಿದ್ರೆ ಭಗವದ್ಧಾಮಕ್ಕೆ ಹೋಗೋದಿಲ್ವಾ? ಹೋಗ್ತಾರೆ, ವೈಕುಂಠ ಧಾಮಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾವು ಅವನ ಐಶ್ವರ್ಯವನ್ನ ತಿಳ್ಕೊಂಡು ನಾವು ಭಕ್ತಿ ಮಾಡಿದ್ದಕ್ಕೆ ನಮ್ಗೆ ಐಶ್ವರ್ಯ ಇರುವಂತಹ ವೈಕುಂಠ ಲೋಕ ಕಳಿಸ್ತಾರೆ. ಅಲ್ಲಿ ಕೃಷ್ಣ ಜೊತೆ ಆಟ ಆಡಕ್ಕಾಗಲ್ಲ, ಕೃಷ್ಣ ಜೊತೆ ಊಟ ಮಾಡಕ್ಕಾಗಲ್ಲ, ಅಲ್ಲಿ ಕೃಷ್ಣ ಇರೋದಿಲ್ಲ. ಅಲ್ಲಿ ಕೃಷ್ಣನ ವಿಸ್ತರಣೆ ನಾರಾಯಣ ಇರ್ತಾನೆ, ವಿಷ್ಣು ಇರ್ತಾನೆ. ಅಲ್ಲಿ ವಿಷ್ಣು ಜೊತೆ ನಾವು ಕೂತ್ಕೊಂಡು ಊಟ ಮಾಡಕ್ಕಾಗೋದಿಲ್ಲ, ವಿಷ್ಣು ಜೊತೆ ನಾವು ಆಟ ಆಡಕ್ಕಾಗೋದಿಲ್ಲ. ವಿಷ್ಣು ವೇಣು ಮಾಧುರಿ ಇಲ್ಲ, ಲೀಲಾ ಮಾಧುರಿ ಇಲ್ಲ, ಗೋಪ ಮಾಧುರಿ ಇಲ್ಲ. ಆ 4 ರಸಗಳು ಇಲ್ಲ ಅಂದ್ಮೇಲೆ ಶುದ್ಧ ಭಕ್ತ ವೈಕುಂಠಕ್ಕೆ ಹೋಗಕ್ಕೂ ಇಷ್ಟಪಡೋದಿಲ್ಲ. ಈಗ ನಮ್ಮ ಅಂತಿಮ ಗಮ್ಯಸ್ಥಾನ ಯಾವ್ದಾಯ್ತು? ಗೋಲೋಕ ವೃಂದಾವನ ಆಯ್ತು. ಅಲ್ಲಿಗೆ ಬರ್ಬೇಕು ಅಂತ ಕೃಷ್ಣ ಕರಿತಾ ಇರೋದು. ನಾವಿನ್ನು ಯಾವುದೋ ಕೆಟ್ಟ ಭೌತಿಕ ಆಸೆಗಳಿಂದ ಇದು ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಅದು ಮಾಡಿದ್ರೆ ನಮ್ಗೆ ಈ ಲೋಕ ಸಿಗುತ್ತೆ, ಆ ಲೋಕ ಸಿಗುತ್ತೆ ಅಂತ ಮಾಡುವುದು ಕೃಷ್ಣನ್ನ ಆಕರ್ಷಣೆ ಮಾಡೋದಿಲ್ಲ. ಆದ್ರಿಂದ ನಾನೇ ಅವ್ರನ್ನ ಕರೆದು ಕೊಟ್ಟು 4 ಮೋಕ್ಷ ಕೊಡ್ತೀನಿ ನಿನಗೆ, ಹೋಗು, ಸಾರ್ಷ್ಟೇ, ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯನು ಕೊಡ್ತೀನಿ, ಬೇಕಾ ನಿನಗೆ? ಬೇಡ ಬೇಡ ಬೇಡ. ನಾ ಲಯ ಭಕ್ತ ಯಾತೆ ಬ್ರಹ್ಮೈಕ್ಯ, ಬೇಡ ಬೇಡ ನನಗೆ, ಯಾವ ಮುಕ್ತಿನೂ ಬೇಡ ನನಗೆ. ಯಾಕಂದ್ರೆ ಅಲ್ಲಿ ಗೌರವ, ಅಲ್ಲಿ ಭಕ್ತಿ ಶಿಥಿಲ ಆಗ್ಬಿಡುತ್ತೆ. ಅದಕ್ಕೆ ಕೃಷ್ಣನ ಜೊತೆ ಯಾವ್ದಾದ್ರು ಒಂದು ಸಂಬಂಧ ಇದ್ರೆ ಅಲ್ಲಿ ಗೌರವ ಇರೋದಿಲ್ಲ, ಪ್ರೇಮ ಇರುತ್ತೆ. ಈಗ ಹೆಂಡತಿನ ಪ್ರೀತಿಯಿಂದ ಹೋಗೆ ಬಾರೆ, ಹೋಗ್ರಿ ಬನ್ರಿ, ಮಗುನ ಹೋಗ್ರಿ ಬನ್ರಿ, ಮಗು ಬನ್ನಿ, ಸ್ಕೂಲ್ಗೆ ಟೈಮ್ ಆಯ್ತು, 1ನೇ ಕ್ಲಾಸ್ಗೆ ಹೋಗ್ಬೇಕು, ನೀವು ಬನ್ನಿ ಮಗು ಅಂತ ಕರೆದ್ರೆ ಅದು ಏನ್ ಅನ್ಸುತ್ತೆ ಅಲ್ವಾ? ಸೊ ಕೃಷ್ಣ ಮುಂದೆ ಬರುತ್ತೆ ಅದಲ್ಲ, ಭಾಗವತಮಲ್ಲಿ ಹೇಳ್ತಾರೆ, ಚೈತನ್ಯ ಚರಿತಾಮೃತ ಹೇಳ್ತಾರೆ, ನನ್ನನ್ನ ವೇದಗಳು ಸ್ತುತಿ ಮಾಡುವುದಕ್ಕಿಂತ ಗೋಪ ವ್ರಜವಾಸಿಗಳ ನಿಂದನೆ ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಅಲ್ಲಿ ಪ್ರೇಮ, ಸಂಪೂರ್ಣ ಪ್ರೇಮ ಇದೆ. ಅದಕ್ಕೆ ಜ್ಞಾನ ಮಿಶ್ರಿತ ಭಕ್ತಿ ಭಗವಂತನನ್ನ ಆಕರ್ಷಣೆ ಮಾಡೋದಿಲ್ಲ. ಇದು ಹೇಗೆ ಗೊತ್ತಾಗುತ್ತೆ ನಮಗೆ? ಕೃಷ್ಣನಿಗೆ ಏನ್ ಕೊಟ್ರೆ ಖುಷಿ ಆಗುತ್ತೆ ನನಗೆ ಗೊತ್ತಿಲ್ಲ. ಈಗ ನಾನೇನ್ ಮಾಡ್ಬೇಕು? ಅದಕ್ಕೆ ಭಗವಂತ ಯೋಚನೆ ಮಾಡ್ತಾನೆ, ಇಲ್ಲ ಇಲ್ಲ, ನಾನು ನನ್ನ ಪ್ರೇಮಿ ಭಕ್ತರಿಗೆ ಆ ಪ್ರೇಮ ಭಕ್ತಿ ಸೇವೆಯನ್ನ ಕೊಡಬೇಕು, ಅನುಗ್ರಹ ಮಾಡಬೇಕು ಅಂತ ನಾನೇ ಬರ್ತೀನಿ. ಪ್ರಭು ಅಶ್ವಿನ್ ಪ್ರಭು. ಪ್ರಭು
ಪ್ರಭು ನಿಮ್ ವಾಯ್ಸ್ ಬ್ರೇಕ್ ಅದು ಈಗ ನಾವು ವೈಕುಂಠ ಲೋಕ ಹೋಗ್ಬಿಟ್ರೆ ಮತ್ತೆ ಕೇಳ್ತಾ ಇದೆ ಪ್ರಭು. ವಾಯ್ಸ್ ಪ್ರಭು, ಬ್ರೇಕ್ ಕೇಳ್ತಾ ಇದೆ? ಆಗ್ತಿದೆಲ್ಲ. ಹತ್ರ ಇಟ್ಕೊಳ್ಳಿ ಈಗ microphone ಹಾ ಹೇಳಿ. ಹೇಳಿ ಪ್ರಭು. ಹಾ ಈಗ ನಾವು ಎಲ್ಲಿದ್ರೆ ವೈಕುಂಠ ಲೋಕಕ್ಕೆ ಹೋಗ್ಬಿಟ್ರೆ ನಮ್ಗೆ ಅಲ್ಲಿಗೆ ಹಾ. ಮತ್ತೆ ಒಂದು ಪ್ರೇಮಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅಲ್ಲ. ಹಾ ಅಲ್ಲೂ ಆಮೇಲೆ ಕೂಡ ಅವ್ನು ಕೆಳಗಡೆ ಬರಕ್ಕೆ ನಾರಾಯಣ ಆಗಲ್ಲ ಪ್ರಭು. ಮತ್ತೆ ಅಲ್ಲಿಂದ ಮತ್ತೆ ಗೋಲೋಕಕ್ಕೆ ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು. ಅಲ್ಲೂ ಕೂಡ ನಾವು ಭಕ್ತಿ ಮಾಡ್ಬೇಕು. ವೈಕುಂಠಕ್ಕೆ ಹೋದ್ ಮಾತ್ರಕ್ಕೆ ನಾವು ಭಕ್ತಿ ಮಾಡಂಗಿಲ್ಲ ಅಂತ ಅಲ್ಲ, ಅಲ್ಲೂ ಮಾಡ್ಬೇಕಾಗತ್ತೆ. ಅಲ್ಲಿ ದ್ವಾರಪಾಲಕರಾಗಿದ್ರು ಕೂಡ ಕೃಷ್ಣನನ್ನ ಪ್ರೇಮ ರಸದಲ್ಲಿ ನಾವು ಆಸ್ವಾದಿಸಬೇಕು. ಅಲ್ಲೂ ಕೂಡ ಪ್ರೇಮ ಕಂಟಿನ್ಯೂಸ್. ಪ್ರೇಮ ಅನ್ನುವುದು ಶಾಶ್ವತ ಪ್ರೋಸೆಸ್. ಅದು ನಾನು ಇಲ್ಲಿ ಪ್ರೇಮ ಮಾಡಿದೆ, ನನ್ಗೆ ಟ್ರಾನ್ಸ್ಫರ್ ಆಯ್ತು, ವೈಕುಂಠಕ್ಕೆ ಹೋದೆ, ಅಲ್ಲಿ ಪ್ರೇಮ ಮಾಡಂಗಿಲ್ಲ. ಅಲ್ಲೂ ಮಾಡ್ಬೇಕು. ಆವಾಗ ಮಾತ್ರ ಭಗವಂತ ತನ್ನ ಅಲ್ಲಿರುವಂತಹ ಜೀವಿಗಳಿಗೆ ನೆಕ್ಸ್ಟ್ ಲೆವೆಲ್ ಗೋಲೋಕಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಗೋಲೋಕ ಹೈಯೆಸ್ಟ್ ಅಬೌಡ್ ಆಫ್ ಕೃಷ್ಣ. ಅಸಂಖ್ಯಾತ ವೈಕುಂಠ ಲೋಕಗಳಿದೆ. ವೈಕುಂಠ ಲೋಕದಲ್ಲಿ ಅಸಂಖ್ಯಾತ ಜೀವರುಗಳಿದ್ದಾರೆ, ಮುಕ್ತಾತ್ಮರುಗಳಿದ್ದಾರೆ. ಮುಕ್ತಾತ್ಮರು ಕೂಡ ಪ್ರೀತಿ ಮಾಡಬೇಕು. ಮುಕ್ತಾತ್ಮರು ಭಗವಂತ ಲೀಲೆಗಳನ್ನ ಶ್ರವಣ ಮಾಡಬೇಕು. ಮುಕ್ತಾತ್ಮರು ಕೃಷ್ಣನ ಸೇವೆ ಮಾಡಬೇಕು. ಸೊ ಇದನ್ನ ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲ ಬರುತ್ತೆ ಮುಂದೆ. ಓಕೆ, ಕಂಟಿನ್ಯೂ ಮಾಡೋಣ. ಸರಿ, ಕೃಷ್ಣ ಹೀಗೆ ಯೋಚನೆ ಮಾಡ್ತಾನೆ. ಹಾಗಾದ್ರೆ ನನ್ನ ಪ್ರೀತಿ ಮಾಡೋದು ಹೇಗೆ ಅಂತ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಯುಗ ಧರ್ಮ ಪ್ರವರ್ತಾಯಮು ನಾಮ ಸಂಕೀರ್ತನ ಚಾರಿ ಭಾವ ಭಕ್ತಿ ಇದೆಯಾ ನಾ ಚಾಮು ಭುವನ. ಇಲ್ಲ, ನಾನೇನ್ ಮಾಡ್ಬೇಕು ಅಂದ್ರೆ ನಾನು ಅವತಾರ ಮಾಡ್ಬರ್ತೀನಿ. ಏನಕ್ಕೆ ಅವತಾರ ಮಾಡ್ತೀನಿ? ಯುಗ ಧರ್ಮ ಪ್ರವರ್ತಾಯಮು. ಯುಗ ಧರ್ಮ ಪ್ರವರ್ತಾಯಮು ಅಂದ್ರೆ ಪ್ರವರ್ತನೆ ಅಂದ್ರೆ ಶುರು ಮಾಡೋದು ಅಂತ. ಪ್ರವರ್ತಕರು, ಧರ್ಮ ಪ್ರವರ್ತಕರು ಅಂತ ಹೇಳ್ತೀವಲ್ಲ. ಸೊ ಪ್ರವರ್ತಕ ಕೃಷ್ಣ, ಯುಗ ಧರ್ಮ ಪ್ರವರ್ತಕ ಕೃಷ್ಣ. ಯಾವ್ದು ಯುಗ ಧರ್ಮ? ನಾಮ ಸಂಕೀರ್ತನ. ಇಲ್ಲಿ ಸ್ಪಷ್ಟವಾಗಿದೆ. ಕೃಷ್ಣ ಯಾಕೆ ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದು? ಯುಗ ಧರ್ಮ ಪ್ರವರ್ತಾಯಮು ನಾಮ ಸಂಕೀರ್ತನ ಚಾರಿ ಭಾವ ಭಕ್ತಿ ಇದೆಯಾ ನಾ ಚಾಮು ಭುವನ. ಚಾರಿ ಭಾವ, 4 ಭಾವಗಳು. ಅದರಲ್ಲಿ ಶಾಂತ ಭಾವ ಬಿಟ್ಬಿಟ್ಟಿದ್ದಾರೆ. ಶಾಂತ ಭಾವ ಅಂದ್ರೆ ಈಗ ಮರ ಗಿಡಗಳು ಭಗವಂತನ ಪ್ರೀತಿ ಮಾಡುತ್ತವೆ. ಭಗವಂತ ನವಿಲ್ಗರಿನೂ ಭಗವಂತನ ಪ್ರೀತಿ ಮಾಡುತ್ತೆ. ಅಥವಾ ಶಾಂತ ರಸದಲ್ಲಿ ಋಷಿ ಮುನಿಗಳು ಧ್ಯಾನ ಮಾಡ್ತಿರ್ತಾರೆ. ಸೊ ಇದೆಲ್ಲ ಶಾಂತ ಭಾವ. ಇದನ್ನ ಬಿಟ್ಟು 4 ಭಾವಗಳ ಚಾರಿ ಭಾವ ಯಾವುದು? ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಈ 4 ಭಾವಗಳನ್ನ ನಾನು ಪ್ರಕಟಪಡಿಸ್ತೀನಿ. ಪ್ರಕಟಪಡಿಸಿ ಏನ್ ಮಾಡ್ತೀನಿ? ಭಕ್ತಿ ದಿಯಾ ನಾಚಾಮು. ನಾಚಾಮು ಅಂದ್ರೇನು? ಕುಣಿಸ್ತೀನಿ ನಾನು ಅಂತ. ಅದಕ್ಕೆ ಹೇಳುದು, ಹರಿನಾಮ ಸಂಕೀರ್ತನೆ ಮಾಡ್ಬೇಕಾದ್ರೆ ನಾವು ಕುಣಿಬೇಕು. ಮಾನಸಿಕವಾಗಿ ಕುಣಿಬೇಕು. ನಿಂತ ಕಡೆ, ಕೂಂತ ಕಡೆ, ಮಲಗಿದ್ದ ಕಡೆ ಕುಣಿಬೇಕು. ನಾಚಾಮು ಭುವನ, ಇಡೀ ಭೂಮಿಯನ್ನೇ ಕುಣಿಸ್ತೀನಿ ನಾನು. ಅದಕ್ಕೆ ಕೃಷ್ಣನೇ ಮಹಾಪ್ರಭುವಾಗಿ ಬಂದಿದ್ದು. ಇನ್ನು ಪುರಾವಳಿ ಸಿಗುತ್ತೆ ನಮಗೆ ಹೋಗ್ತಾ ಹೋಗ್ತಾ. ನಾನೇ ಸ್ವತಃ ಈ ಯುಗ ಧರ್ಮವನ್ನ ಉದ್ಘಾಟನೆ ಮಾಡ್ತೀನಿ, ಶುರು ಮಾಡ್ತೀನಿ. ಅದೇ ನಾಮ ಸಂಕೀರ್ತನ. ಇಡೀ ಜಗತ್ತು ಆನಂದದಿಂದ ತೇಲಬೇಕು, ಕುಣಿಬೇಕು, ಹುಚ್ಚೆದ್ದು ಕುಣಿಬೇಕು. ಹಾಗೆ ಮಾಡ್ತೀನಿ ಅಂತ ಭಗವಂತನೇ ಬಂದಿದ್ದು. ಅರ್ಜೆಂಟ್ ಆಗಿ ಬಂದ ಭಗವಂತ. ಅಯ್ಯೋ, ಮೊನ್ನೆ ತಾನೇ ಮುಗಿಸ್ಕೊಂಡು ಹೋಗಿದ್ಯಲ್ಲ ಲೀಲೆ, ದ್ವಾಪರ ಲೀಲೆ ಮುಗ್ದು ಇನ್ನೂ 2-3 ಸಾವಿರ ವರ್ಷ ಆಗಿಲ್ಲ, ಆಗ್ಲೇ ಮತ್ತೆ ಬಂದಿಯಾ? ಹೌದು, ನಂಗೆ ತಡ್ಕೊಳಕ್ ಆಗಿಲ್ಲ, ಬಂದೆ. ನನಗೆ ತೃಪ್ತಿ ಆಗ್ಲಿಲ್ವಲ್ಲ, ಇಷ್ಟೆಲ್ಲ ಲೀಲೆ ಮಾಡಿದ್ರು ನನ್ ತೃಪ್ತಿನೇ ಆಗ್ಲಿಲ್ವಲ್ಲ. ಆದ್ರೆ ಈ ಸಲ ನಾನು ದೇವರಾಗಿ ಬರೋದಿಲ್ಲ, ಮತ್ತೇನಾಗ್ ಬರ್ತೀಯ? ಅಪನಿ ಕರಿಮು ಭಕ್ತ ಭಾವ ಅಂಗೀಕಾರೇ. ಅಪನಿ ಕರಿಮು, ನಾನು ವೈಯಕ್ತಿಕವಾಗಿ ಭಕ್ತ ಭಾವ ಅಂಗೀಕಾರೇ, ಭಕ್ತನಾಗಿ ಬರ್ತೀನಿ. ಅಪನಿ ಆಚರಿ ಭಕ್ತಿ ಶಿಕಾಯಮು ಸಬಾರೆ. ಅಪನಿ ಆಚರಿ, ನಾನು ಆಚರಣೆ ಮಾಡ್ತೀನಿ. ಏನನ್ನ? ಭಕ್ತಿಯನ್ನ. ಭಕ್ತನಾಗಿ ಬಂದು ನಾನು ಭಕ್ತಿಯನ್ನ ಆಚರಣೆ ಮಾಡಿ ಶಿಕಾಯಮು ಸಬಾರೆ, ಎಲ್ರಿಗೂ ಕಲಿಸ್ಕೊಡ್ತೀನಿ. ಭಕ್ತಿ ಹೇಗೆ ಮಾಡ್ಬೇಕು ಅಂತ ಕಲ್ಸ್ಕೊಡ್ತೀನಿ ನಾನು. ಇಲ್ಲ ಅಂದ್ರೆ ಕಲ್ಸ್ಕೊಟ್ಟಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರಾ. ಮಕ್ಕಳಿಗೆ ನಾವು ಆಯ್ತಿದ್ದದ್ದು ಹೇಳ್ಕೊಟ್ಟಿಲ್ಲ ಅಂದ್ರೆ ಅವೇನ್ ಮಾಡ್ತವೆ? ಬಳಪ ಸೀಮೆ ಸುಣ್ಣ ಇಟ್ಕೊಂಡು ಬರೀ 0 ಸುತ್ತಾ ಇರ್ತವೆ ಮಕ್ಕಳುಗಳು, ಅಲ್ವಾ? ಅದೇ ಖುಷಿ ನಮ್ಗೆ.
ನಾವು ಸಣ್ಣರಿರ್ಬೇಕಾದ್ರೆ ಏನು ಗೊತ್ತಿಲ್ಲ, ನಾವು ಸ್ಕೂಲ್ ಸೇರಿಲ್ಲ, ಇನ್ನೂ ಆಯಿ ಗೊತ್ತಿಲ್ಲ, ಸ್ಲೇಟು ಬಳಪ ಕೊಟ್ರು ತಿಂತಾ ಇದ್ವಿ ಏನು ಇಷ್ಟ ಬಂದಂಗೆ. ಹಂಗೆ ಬಿಟ್ಬಿಟ್ಟಿದ್ರೆ ನಾವು ಅದನ್ನೇ ತಿದ್ಕೊಂಡಿದ್ ಬಿಡ್ತಾ ಇದ್ವಿ ಜೀವನ ಪೂರ್ತಿ, ಹೌದಲ್ಲ? ಆಮೇಲೆ ಅಪ್ಪ ಅಮ್ಮ ಹೊಡೆದ್ರು ಬೈದ್ರು, ಹಂಗಲ್ಲ ಹಿಂಗ್ ಬರೀಬೇಕು, ಹಂಗೆ ಸ್ಕೂಲ್ಗೆ ಹಾಕಿದ್ರು, ಅಲ್ಲಿ ಟೀಚರ್ಸ್ಗಳು ಹೇಳ್ಕೊಟ್ರು ಹಿಂಗ್ ಬರೀಬೇಕು ಅಂತ ಕಲ್ತ್ವಿ, ಹೌದಲ್ವೋ? ಅದಕ್ಕೆ ಕೃಷ್ಣ ಆಪನಿ ಆಚರಿ ಭಕ್ತಿ ಶಿಕಾಯಮು ಸಬಾರೆ. ನಾವ್ ಹೇಳ್ಬೋದು ನನಗೆ ಆಯ್ತಿದ್ದಾಗ ಬರೋದಿಲ್ಲ, ಟೀಚರ್ ನನಗೆ ಹೇಳ್ಕೊಡಿ ಅಂದ್ರೆ ಟೀಚರ್ ಏನ್ ಮಾಡ್ಬೇಕು, ಇದು ಆ ಆ ಅಂತ ತಿದ್ದಿಸ್ತಾರೆ. ಅವ್ರಿಗೆ ತಿದ್ದಬೇಕು ಅನ್ನೋ ಆಸೆ ಇಲ್ಲ, ನಮಗ್ ಶಿಕಾಯಮು ಸಬಾರೆ, ನಮಗ್ ಕಲ್ಸ್ಕೊಡಕ್ಕೋಸ್ಕರ ತಿದ್ದಿದ್ದಾರೆ. ಸೊ ಹಾಗೆ ಭಗವಂತ ನಮಗೆ ಕಲ್ಸ್ಕೊಡಕ್ಕೋಸ್ಕರ ತಾನೇ ಭಕ್ತನಾಗಿ ಬಂದು ತಾನೇ ಕುಣಿದು ಬೀದಿಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನ ಕಲ್ಸ್ಕೊಡಕ್ಕೋಸ್ಕರ ಸ್ವಯಂ ಭಕ್ತಿ ಸೇವೆಯನ್ನು ಆಚರಣೆ ಮಾಡಿ ಒಬ್ಬ ಭಕ್ತನ ಪಾತ್ರವನ್ನು ಒಪ್ಕೊಂಡು ಈ ಭೌತಿಕ ಜಗತ್ಗೆ ಬರ್ತಾರೆ. ಯಾಕೆ ಕೃಷ್ಣನೇ ಬರ್ಬೇಕಿತ್ತು? ಈಗ 15ನೇ ಶತಮಾನದ ಕೊನೆ ಭಾಗದಲ್ಲಿ 1486ನೇ ಇಸ್ವಿಯಲ್ಲಿ 15ನೇ ಶತಮಾನದ ಕೊನೆಯಲ್ಲಿ ಭಗವಂತ ಪ್ರಕಟ ಆಗಿದ್ದು ನವದ್ವೀಪದಲ್ಲಿ. ಹಾಗಾದ್ರೆ ಅದಕ್ಕೆ ಮುಂಚೆ ಭಕ್ತಿ ಮಾಡ್ತಾ ಇರ್ಲಿಲ್ವಾ? ಅದಕ್ ಮುಂಚೆ ಈಶ್ವರಪುರಿ ಇದ್ರು ಅವ್ರ ಗುರುಗಳು, ಅದಕ್ ಮುಂಚೆ ಅವ್ರ ಗುರುಗಳು ಮಾಧವೇಂದ್ರಪುರಿ ಇದ್ರು, ಅದಕ್ ಮುಂಚೆ ಅವ್ರ ಗುರುಗಳು ಮಧ್ವಾಚಾರ್ಯರಿದ್ರು, ಅದಕ್ ಮುಂಚೆ ರಾಮಾನುಜಾಚಾರ್ಯರಿದ್ರು, ಅದಕ್ ಮುಂಚೆ ಶಂಕರಾಚಾರ್ಯರಿದ್ರು, ಹೌದಲ್ಲ? ಚೈತನ್ಯ ಮಹಾಪ್ರಭುಗಳು ಬರೋಕ್ ಮುಂಚೆನೇ ಇದ್ರು ಇವರೆಲ್ಲ ಭಕ್ತರು. ಸಾಕ್ಷಾತ್ ಶುದ್ಧ ಭಕ್ತ ಬಿಲ್ವಮಂಗಲ್ ಠಾಕೂರ್ ಅವರೇ ಇದ್ರು, ಭಗವಂತರ ಶುದ್ಧ ಭಕ್ತರು ಅವರು, ಪ್ರೇಮಿ ಭಕ್ತ. ಮತ್ತೆ ನಾವು ಯಾಕೆ ಕಲೀಲಿಲ್ಲ? ಕಲಿಬೋದಿತ್ತಲ್ಲ. ಯಾವ ಒಬ್ಬ ವ್ಯಕ್ತಿ ಭಕ್ತಿಯನ್ನ ಆಚರಣೆ ಮಾಡದೆ ಇನ್ನೊಬ್ಬರಿಗೆ ಭಕ್ತಿಯನ್ನ ಕೊಡಕ್ಕಾಗೋದಿಲ್ಲ. ಭಕ್ತಿಯನ್ನ ತಾನು ಆಚರಣೆ ಮಾಡಿ ಇನ್ನೊಬ್ಬರಿಗೆ ಅದನ್ನ ಹೇಳಬೇಕು. ಸೊ ಹಾಗಾಗಿ ಭಗವಂತನೇ ನಾನು ಶುದ್ಧ ಭಕ್ತನಾಗಿ ಬರ್ತೀನಿ, ಭಗವಂತ ಆಗಿ ಬರ್ಲಿಲ್ಲ ನಾನು, ಭಗವಂತನೇ ಆದ್ರೆ ಭಕ್ತನಾಗಿ ಬಂದು ಅದನ್ನ ನಾನು ಎಲ್ಲರಿಗೂ ಹೇಳಿಕೊಡ್ಬೇಕು, ಪ್ರಚಾರ ಮಾಡ್ಬೇಕು. ಇಲ್ಲಿ ಮಧ್ಯದಲ್ಲಿ ಭಗವದ್ಗೀತಾ ಶ್ಲೋಕಗಳನ್ನ ಹಾಕ್ತಾರೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಗಳು. 2 ಶ್ಲೋಕ ಉಲ್ಲೇಖ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಯಾಕೆ ಅವತಾರ ಮಾಡ್ತಾನೆ ಅಂತ. ಯಾಕೆ ಮಾಡ್ತಾನೆ ಶ್ಲೋಕ ಗೊತ್ತಿದ್ಯಾ? ಕೃಷ್ಣ ಯಾಕೆ ಅವತಾರ ಮಾಡ್ತಾನೆ? ಯದಾ ಯದಾ ಹಿ ಧರ್ಮಸ್ಯ ಯಾವಾಗ ಧರ್ಮ ನಾಶ ಆಗುತ್ತೋ, ಅಧರ್ಮ ಪ್ರವರ್ತಮಾನಕ್ಕೆ ಬರುತ್ತೋ ಆಗ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿದಾನಲ್ವಾ? ಹೌದು, ನಿಜ, ಸತ್ಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಕಾಪಾಡಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ದ. ಕರೆಕ್ಟ್ ಅಲ್ವಾ? ನಮ್ಗೆ ಅರ್ಥ ಆಗಿಲ್ಲ. ಕೃಷ್ಣ ಸೀಕ್ರೆಟ್ ಆಗಿ ಹೇಳ್ಬಿಟ್ಟ, ಓ ಧರ್ಮ ಸಂಸ್ಥಾಪನೆಗೋಸ್ಕರ ಬರ್ತೀನಿ ಅಂತ. ನಾವ್ ಯಾವತ್ತು ಪ್ರಶ್ನೆನೆ ಮಾಡ್ಲಿಲ್ಲ ಧರ್ಮ ಯಾವುದು ಅಂತ. ಇವಾಗ ಹೇಳಿ, ಯಾವುದು ಧರ್ಮ ಕಲಿಯುಗದಲ್ಲಿ? ಹರಿನಾಮ ಸಂಕೀರ್ತನ. ಓಕೆ, ಬೇರೆ ಇನ್ಯಾರಾದ್ರು? ಯುಗ ಧರ್ಮ ಯಾವುದು? ಕಲಿಯುಗದ ಧರ್ಮ? ವೆರಿ ಗುಡ್. ಇನ್ಯಾರಾದ್ರು? ವೆರಿ ಗುಡ್. ಇನ್ಯಾರಾದ್ರೂ ಹೇಳ್ತೀರಾ? ಆಯ್ತು, ಸರಿ. ಆಮೇಲೆ ಇನ್ಯಾರಾದ್ರು? ಎಲ್ರು ಹೇಳಿ, ಎಲ್ರ ಬಾಯಲ್ಲೂ ಉತ್ತರ ಬರ್ಬೇಕು. ಯುಗ ಧರ್ಮ ಯಾವುದು? ಹರಿನಾಮ ಸಂಕೀರ್ತನ. ಮತ್ತೆ ಹೇಳಿ, ಎಲ್ಲ ಹೇಳಿ. ಈಗ ನಾವು ಭಗವದ್ಗೀತೆ ಓದಿದ್ವಿ. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮವನ್ನ ಸಂಸ್ಥಾಪನೆ ಮಾಡಕ್ಕೋಸ್ಕರ ಬರ್ತೀನಿ ಅಂತ ಹೇಳಿದ ಕೃಷ್ಣ. ಹಾಗಾದ್ರೆ ಅದಕ್ಕೆ ಮುಂಚೆ ಧರ್ಮ ಇರ್ಲಿಲ್ವಾ? ವಿದುರ ಧರ್ಮ ಇರ್ಲಿಲ್ವಾ? ವಿದುರ ಹತ್ರ ಧರ್ಮ ಇರ್ಲಿಲ್ವಾ? ಕುಂತಿ ಗಾಂಧಾರಿ ಹತ್ರ ಧರ್ಮ ಇರ್ಲಿಲ್ವಾ? ಪಾಂಡವ ಧರ್ಮ ಇರ್ಲಿಲ್ವಾ? ಧರ್ಮರಾಜ ಅಂತ ಧರ್ಮ ಇರ್ಲಿಲ್ವಾ? ಇತ್ತಲ್ವಾ? ಕೃಷ್ಣ ಅವತಾರ ಮಾಡೋಕ್ಕೂ ಮುಂಚೆ ಧರ್ಮ ಇತ್ತು ಅಲ್ವಾ? ಮತ್ತೆ ಅವ್ರು ಪ್ರಚಾರ ಮಾಡ್ಬೋದಿತ್ತು ಧರ್ಮವನ್ನ. ಹಾಗಾದ್ರೆ ಧರ್ಮ ಅಂದ್ರೆ ಯಾವುದು? ಕಲಿಯುಗದಲ್ಲಿ ಭಗವಂತ
ಧರ್ಮವನ್ನ ಪ್ರಚಾರ ಮಾಡಕ್ ಬರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲಕ್ಕೆ ಯಾವ್ದು ಧರ್ಮ, ಯುಗಕ್ಕೆ ತಕ್ಕ ಹಾಗೆ ಧರ್ಮ ಬದಲಾವಣೆ ಆಗುತ್ತೆ. ಎಲ್ಲಾ ಕಾಲದಲ್ಲೂ ಈಗ ಚಳಿಗಾಲದಲ್ಲಿ ಬೆಚ್ಚಗಿರೋ ಬಟ್ಟೆಗಳು ಹಾಕೊಳ್ತೀವಿ, ಅದು ಧರ್ಮ. ಅದೇ ಬಟ್ಟೆಗಳು ಬೇಸಿಗೆಗಾಲದಲ್ಲಿ ಅಧರ್ಮ ಆಗುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ತಣ್ಣಗಿರೋ ನೀರು ಕುಡಿತೀವಿ, ಅದು ಧರ್ಮ. ಚಳಿಗಾಲದಲ್ಲಿ ತಣ್ಣಗಿರೋ ನೀರು ಕುಡಿಯೋದು ಅದು ಅಧರ್ಮ. ಸೊ ಹಾಗೆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಧರ್ಮಗಳು ಬದಲಾವಣೆ ಆಗುತ್ತೆ. ಕೃಷ್ಣ ಹೇಳಿದ ಗೀತೆಯಲ್ಲಿ ಸರಿ, ಹೌದು, ಅದು ನಮ್ಗೆ ಅರ್ಥ ಆಗಿಲ್ಲ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿ ಯುಗದಲ್ಲೂ ಕೂಡ ನಾನು ಹುಟ್ಟಿ ಬರ್ತೀನಿ. ಧರ್ಮ ಬದಲಾವಣೆ ಆಗುತ್ತೆ, ಅದನ್ನ ಚೇಂಜ್ ಮಾಡಕ್ಕೆ ನಾವೇ ಬರಬೇಕು, ಅದನ್ನ ರೀಸ್ಟಾರ್ಟ್ ಮಾಡೋದಕ್ಕೆ. ಏನೋ ಎಲೆಕ್ಟ್ರಿಕಲ್ ಪೋಲಲ್ಲಿ ಪ್ರಾಬ್ಲಮ್ ಆಯ್ತು, ಫ್ಯೂಸ್ ಬರ್ನ್ ಆಯ್ತು, ಅದಕ್ಕೆ KEB ಅವರೇ ಬರಬೇಕು, ನಾವು ಬಂದ್ ಮಾಡೋಕ್ಕಾಗಲ್ಲ. ನಮಗೆ ಪರ್ಮಿಷನ್ ಇಲ್ಲ, ಲೈಸೆನ್ಸ್ ಇಲ್ಲ ನಮಗೆ. ಮೀಟರ್ ಬೋರ್ಡಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಅದನ್ನ ನಾವು ಟ್ಯಾಪ್ ಮಾಡೋಕ್ಕಾಗಲ್ಲ. ಅದು ಕಿತ್ತು ಮುರಿದು ಅದನ್ನ ಹಾಕಿ ಕಟ್ ಮಾಡಿ ಮಾಡೋಕ್ಕಾಗಲ್ಲ. KEB ಅವರೇ ಬರಬೇಕು, ಅದನ್ನ ರೆಡಿ ಮಾಡಿಕೊಡ್ಬೇಕು. ಹಾಗೇನೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಯಮದೂತರಿಗೆ ಯಮಧರ್ಮ ಹೇಳ್ತಾ ಇದ್ದಾರೆ ಭಾಗವತಮಲ್ಲಿ. ಪ್ರತಿಯೊಂದು ಧರ್ಮವೂ ಕೂಡ ಭಗವಂತನಿಂದಲೇ ಶುರು ಆಗ್ಬೇಕು, ಅವನಿಂದಲೇ ಕೊನೆ ಆಗ್ಬೇಕು. ಅವನೇ ಎಲ್ಲದಕ್ಕೂ ಆದಿ ಅಂತ್ಯ, ಎಲ್ಲ ಅವನಿಂದನೇ ಬರುತ್ತೆ. ಧರ್ಮಸ್ಯ ಪ್ರಭುರಚ್ಯುತಃ, ಧರ್ಮಕ್ಕೆ ಪ್ರಭು ಕೃಷ್ಣ. ಸೊ ಹಾಗೆ ಕಲಿಯುಗದ ಧರ್ಮ ಹರಿನಾಮ ಸಂಕೀರ್ತನೆ, ಅದನ್ನ ಪ್ರಚಾರ ಮಾಡಕ್ಕೆ ಶುರು ಮಾಡಕ್ಕೋಸ್ಕರ ತಾನೇ ಬರಬೇಕು. ಹಾಗಾದ್ರೆ ಚೈತನ್ಯ ಪ್ರಭು ಕೃಷ್ಣನೇ. ಮನೆಗೆ ಮೀಟರ್ ರೀಡರ್ ಬರ್ತಾರಲ್ಲ, ಮೀಟರ್ ರೀಡರ್ ಬರ್ತಾರೆ, ಸಿಲಿಂಡರ್ ಕೊಡೋರು ಬರ್ತಾರೆ. ಏನ್ರಿ ಹೋದ ವಾರ ಬೇರೆ ಯಾರೋ ಬಂದಿದ್ರು, ಈ ವಾರ ನೀವು ಯಾರು ಬೇರೆ ಬಂದಿದ್ದೀರಾ? ಬೇರೆ ಬಂದಿರ್ಬೋದು, ಆದ್ರೆ ನಾವು ಬಂದಿರೋದು KEB ಇಂದಾನೆ, ಅವರೇ ನಮ್ಗೆ ಅಥಾರಿಟಿ. ಬೇರೆ ರೂಪದಲ್ಲಿ ಬಂದಿರ್ಬೋದು, ನಾನು ಮಾಡೋ ಕೆಲಸ ಒಂದೇ. ಲಾಸ್ಟ್ ಟೈಮ್ ಬಂದವ್ರು ಏನ್ ಕೆಲಸ ಮಾಡಿದ್ರು ಅದೇ ಕೆಲಸ ನಾನು ಮಾಡ್ತಾ ಇರೋದು, ಆದ್ರೆ ನಮ್ಮ ರೂಪದಲ್ಲಿ ವ್ಯತ್ಯಾಸ ಇದೆ. ಲಾಸ್ಟ್ ಟೈಮ್ ಬಂದವನು ಬೇರೆ ಇರ್ಬೋದು, ಆದ್ರೆ ಬೇರೆ ಅಲ್ಲ, ಅವರು ಒಂದೇ. ಹೇಗೆ ಒಂದೇ? ಅವರೆಲ್ರಿಗೂ ಅಥಾರಿಟಿ KEB. ಹಾಗೇನೆ ಭಗವಂತ ಎಲ್ಲ ಅವತಾರಗಳಿಗೂ ಮೂಲ ಅವತಾರಿ. ಯಾವುದೇ ಅವತಾರ ಬಂದರೂ ಅದು ತನ್ನದೇ ಪ್ರತಿನಿಧಿ. ಆದ್ರೆ ಈ ಸಲ ಕಲಿಯುಗದ ಯುಗಧರ್ಮವನ್ನ ಪ್ರಚಾರ ಮಾಡಕ್ಕೆ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ. ಹಾಗಾದ್ರೆ ಮಹಾಪ್ರಭು ಕೃಷ್ಣ. ಈ 2 ಶ್ಲೋಕನ ಕೋಟ್ ಮಾಡ್ತಾರೆ ಇದರಲ್ಲಿ. ಅದಾದ್ಮೇಲೆ ಭಾಗವತ ಶ್ಲೋಕ ತಗೊಳ್ತಾರೆ. ಯಾಕೆ ಕೃಷ್ಣನೇ ಬರ್ಬೇಕಿತ್ತು? ಅನುಯಾಯಿಗಳನ್ನ ಕಳ್ಸ್ಬೋದಿತ್ತಲ್ಲ, ಯಾರನ್ನಾದ್ರು, ಧರ್ಮರಾಯನೋ ಅಥವಾ ಇನ್ಯಾರನ್ನ ಕಳ್ಸ್ಬೋದಿತ್ತಲ್ಲ ಧರ್ಮ ಪ್ರಚಾರ ಮಾಡಪ್ಪ ಅಂತ. ಯದ್ಯದ್ ಆಚರಿತ ಶ್ರೇಷ್ಠ ತತ್ತದ್ದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸದನ ವರ್ತತೆ. ಯಾಕೆ ಯಾರ್ಯಾರನ್ನ ಕಳಿಸ್ಬೇಕು? ನಾನೇ ಸಾಕ್ಷಾತ್ ಬಂದ್ಬಿಡ್ತೀನಿ. ಶ್ರೇಷ್ಠರಾದವರು ಏನನ್ನ ಆಚರಣೆ ಮಾಡ್ತಾರೋ ಅದನ್ನೇ ಉಳಿದವರು ಕೂಡ ಫಾಲೋ ಮಾಡ್ತಾರೆ. ಹಾಗಾಗಿ ಮಹಾಪುರುಷನಾದವನು ಏನೇ ಕಾರ್ಯ ಮಾಡಿದ್ರು ಅದನ್ನ ಆದರ್ಶಪ್ರಾಯ ಅಂತ ತಿಳ್ಕೊಂಡು ಅವರ ಹಿಂಬಾಲಕರು ಜನಸಾಮಾನ್ಯರು ಅದನ್ನ ಆಚರಣೆ ಮಾಡುತ್ತೆ. ಹೀಗೆ ಪ್ರತಿ ಯುಗಕ್ಕೂ ಅದರದೇ ಆದ ಧರ್ಮ ಇರುತ್ತೆ. ಹೀಗಿದ್ರು ನನ್ನ ಪ್ರೇಮಿ ಭಕ್ತರಿಗೆ, ವ್ರಜವಾಸಿಗಳಿಗೆ, ನನ್ನ ಭಕ್ತ ವೃಂದದವರಿಗೆ ಶುದ್ಧ ಪ್ರೇಮ ಭಕ್ತಿಯನ್ನ ಅನುಗ್ರಹ ಮಾಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಪ್ರೇಮಿ ಭಕ್ತರು, ಒತ್ತಿ ಕೊಟ್ಟು ಹೇಳಿದ್ದಾರೆ, ಪ್ರೇಮಿ ಭಕ್ತರು. ಭಕ್ತರು ಅಂದ್ರೆ ಎಲ್ಲ ಭಕ್ತರು ಒಂದೇ ಅಲ್ಲ, ಪ್ರೇಮಿ ಭಕ್ತರು ಬೇರೆ. ಪ್ರೇಮಿ ಭಕ್ತರನ್ನ ಯಾರು ಸರಿಗಟ್ಟಕ್ಕಾಗೋದಿಲ್ಲ. ಆ ಪ್ರೇಮಿ ಭಕ್ತರಿಗೆ ಭಗವಂತನೇ ಸೋತೋಗ್ತಾನೆ. ಸೊ ಈ ಪ್ರೇಮವನ್ನ ನಾನಲ್ದೆ ಇನ್ಯಾರು ಕೊಡೋಕ್ ಸಾಧ್ಯ? ಕೃಷ್ಣ ಪ್ರೇಮವನ್ನ ನಾನಲ್ದೆ ಇನ್ಯಾರು ಕೂಡ ಕೊಡಕ್ ಸಾಧ್ಯವಿಲ್ಲ. ಅದರಿಂದ ನಾನು ಈ ಭೌತಿಕ ಜಗತ್ತಲ್ಲಿ, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ, ಅದರಲ್ಲೂ ವಿಶೇಷವಾಗಿ ನವದ್ವೀಪದಲ್ಲಿ ನಾನು ಅವತಾರ ಮಾಡ್ತೀನಿ. ಏತ ಭಾವಿ ಕಲಿಕಾಲೆ ಪ್ರಥಮ ಸಂಧ್ಯಾಯ. ಈಗ ನಾವಿನ್ನು ಪ್ರಥಮ ಸಂಧ್ಯಾ ಕಾಲದಲ್ಲಿ ಇದ್ದೀವಿ. ಪ್ರಥಮ ಸಂಧ್ಯಾ ಕಾಲ 10,000 ವರ್ಷಗಳು ಸಂಧ್ಯಾ ಕಾಲದಲ್ಲಿ ಇರುತ್ತೆ. ಶ್ರೀಲ ಪ್ರಭುಪಾದ ಹೇಳೋಗಿದ್ದಾರೆ, 10,000 ವರ್ಷಗಳು ನಾನೇ ನಿಮ್ಗೆ ಶಿಕ್ಷಾಗುರು ಆಗಿರ್ತೀನಿ. ಆಮೇಲೆ ಕಲಿಯುಗದ ಪ್ರಭಾವ ತುಂಬಾ
ಆ ಹೆಚ್ಚಾಗ್ಬಿಡುತ್ತೆ. ನಾವಿನ್ನು ಪ್ರಥಮ ಸಂಧ್ಯಾ ಕಾಲದಲ್ಲಿ ಇದ್ದೀವಿ, ಅದಕ್ಕೆ ಏನೋ ಅಷ್ಟೋ ಇಷ್ಟೋ ಭಕ್ತಿ ಮಾಡಕ್ಕೆ 30-35 ಜನ ಬಂದಿದ್ದಾರೆ. ಇದೇ ಏನಾದ್ರೂ ಸ್ವಲ್ಪ ಕಲಿ ಪ್ರಭಾವ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ 3 ಜನ ಸಿಗೋದಿಲ್ಲ ಭಕ್ತಿ ಮಾಡಕ್ಕೆ. 1,00,000 ಜನದಲ್ಲಿ ಒಬ್ರು ಕೂಡ ಆಮೇಲೆ ಕೊಡ್ಲಾ? ಓಕೆ. ಏತ ಭಾವಿ ಕಲಿಕಾಲೆ ಪ್ರಥಮ ಸಂಧ್ಯಾಯ, ಈ ತರ ಕೃಷ್ಣ ಯೋಚನೆ ಮಾಡ್ತಾ ಗೋಲೋಕ ವೃಂದಾವನದಲ್ಲಿ ಅವತೀರ್ಣ ಹೈಲ ಕೃಷ್ಣ ಆಪನಿ ನದಿಯಾಯ. ನದಿಯ ಅಂದ್ರೆ ನವದ್ವೀಪ. ನವದ್ವೀಪದಲ್ಲಿ ನಾನು ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಡಿಸೈಡ್ ಮಾಡಿದ್ದಾನೆ. ನಮ್ಗೆ ಹೇಗ್ ಗೊತ್ತಾಗ್ಬೇಕಿದೆಲ್ಲ? ಶ್ರೀಲ ಕವಿರಾಜ್ ಕೃಷ್ಣದಾಸ ಗೋಸ್ವಾಮಿ ಅವರು ಕೃಷ್ಣನ ಭಾವವನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಹೇಳ್ತಾ ಇದಾರೆ. ನಮ್ಗೇನ್ ಅರ್ಥ ಆಗ್ಬೇಕು ಭಾವ? ನಾವು ಸುಮ್ಮನೆ ಏನೋ ಹೇಳ್ತೀವಿ. ಏನೋ ತಲೆನೋವು, ಹೊಟ್ಟೆನೋವು, ಅವನಿಗೆ ಮುಖ ಸಪ್ಪೆ ಆಗಿರುತ್ತೆ. ನಿಮ್ ಮುಖ ನೋಡ್ತಾ ಇದ್ರೆ ನನ್ಗೇನೋ ಅನ್ಸ್ತಾ ಇದೆ ರೀ, ಏನೋ ನಿಮ್ಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಅನ್ಸ್ತದೆ ರೀ, ಸುಮ್ನೆ ಇರ್ರಿ, ನನ್ ಹೊಟ್ಟೆ ನೋವು ನನ್ಗೆ ಗೊತ್ತು, ನಿಮ್ಗೇನ್ ಗೊತ್ತು? ಮುಖ ನೋಡಿದ ತಕ್ಷಣ ಹೇಳೋಕೆ ನಾವೇನು ಕೃಷ್ಣನ ಅಥವಾ ನಾವಿದ್ರು ಮಾಯಾಮಂತ್ರ ಮಾಡೋವಂಥವ್ರ ಅಲ್ವಾ? ನಿಮ್ ಮುಖ ನೋಡ್ತಾ ಇದ್ರೆ ಯಾಕೋ ಏನೋ ಅನ್ಸುತ್ತೆ ನಮ್ಗೆ. ಅಯ್ಯೋ ಪಾಪ ನೆನ್ನೆ ತಿಂದಿದ್ದು ಅಜೀರ್ಣ ಆಗಿರುತ್ತೆ, ಹೊಟ್ಟೆ ನೋವು ಸಂಕಟ ಪಡ್ತಾ ಇರ್ತಾನೆ. ಮುಖ ನೋಡಿ ಏನ್ ಅರ್ಥ ಆಗ್ಬಿಡುತ್ತೆ ನಮಗೆ? ಕವಿರಾಜ್ ಕೃಷ್ಣದಾಸ ಗೋಸ್ವಾಮಿ ಅವರು ಹೇಳ್ತಾರೆ, ಕೃಷ್ಣ ಈ ತರ ಯೋಚನೆ ಮಾಡಿದ. ನಾವು ಕೇಳ್ಬೋದು ಪ್ರಶ್ನೆ, ಅದೇಂಗ್ ಗೊತ್ತಾಯ್ತು ನಿಮಗೆ? ಇದೇ ಉದ್ದಾಟತನ, ಇದನ್ನೇ ಬಿಡಿ ಅಂತ ಹೇಳೋದು. ಇದನ್ನೇ ಬಿಡಿ ಅಂತ ಹೇಳೋದು. ಊಹೆ, ಊಹಾತ್ಮಕ ಚಿಂತನೆ, ಅದನ್ನ ಮೊದಲು ಬಿಡ್ಬೇಕು. ಅದು ಜೂಜು. ಅದು ಶಾಸ್ತ್ರ ಏನ್ ಹೇಳ್ತೆ? ಶಾಸ್ತ್ರ ಸ್ವಯಂ ಪ್ರಮಾಣ. ಶಾಸ್ತ್ರ ಎಲ್ರ ಬಾಯಲ್ಲೂ ಬರೋದಿಲ್ಲ. ಭಗವದ್ಗೀತೆ, ಭಾಗವತಂ, ಕೃಷ್ಣ ಎಲ್ರ ಬಾಯಲ್ಲೂ ಹೇಳ್ಸೋದಿಲ್ಲ. ಶುದ್ಧ ಭಕ್ತರ ಬಾಯಲ್ಲಿ ಹೇಳಿಸ್ತಾನೆ, ಅದನ್ನ ನಾವು ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಪ್ರಭುಪಾದ ಹೇಳಿದರೆ ಕೇಳಿಸ್ಕೋಬೇಕಷ್ಟೇ ನಾವು. ಪ್ರಭುಪಾದರು ಅವತಾರ ಮಾಡ್ತಾರೆ ಅಂತ ಚೈತನ್ಯ ಮಹಾಪ್ರಭುಗಳೇ ಹೇಳ್ಬಿಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗೆ ಬರ್ತೀನಿ ಅಂತ ಕೃಷ್ಣ ಗೋಲೋಕದಲ್ಲಿ ಹೇಳ್ಬಿಟ್ಟಿದ್ದಾನೆ, ಯೋಚನೆ ಮಾಡ್ಬಿಟ್ಟಿದ್ದಾನೆ. ಸೊ ಹಾಗೆ ಶುದ್ಧ ಭಕ್ತರಿಗೆ ಭಗವಂತನ ಭಾವ ಅರ್ಥ ಆಗುತ್ತೆ. ಅದಕ್ಕೆ ಅವನ ಅಂತರಂಗ ಭಕ್ತರು ಅಂತ ಕರೆಯೋದು. ಅಂತರಂಗ ಭಕ್ತರು ಅಂದ್ರೆ ಅವನ ಕೃಷ್ಣನ ಎಲ್ಲ ಭಾವಗಳು, ಭಗವಂತನ ಎಲ್ಲ ಭಾವಗಳು ಅವರ ಅರ್ಥ ಆಗುತ್ತೆ. ಅದಕ್ಕೆ ಭಗವಂತನ ಹೇಳ್ತಾನೆ ಭಾಗವತ, ನಾನು ನನ್ನ ಭಕ್ತರ ಕಣ್ಣಿಂದ ತಪ್ಸ್ಕೊಳಕ್ ಆಗೋದಿಲ್ಲ. ವೇದಗಳು ನನ್ನನ್ನು ಹುಡುಕ್ತಾ ಇದ್ದಾರೆ, ಟಾರ್ಚ್ ಹಾಕಿ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ ನಾನು ವೇದಗಳಿಗೆ. ಆದ್ರೆ ನನ್ನ ಭಕ್ತರ ಕಣ್ಣಿಂದ ನಾನು ಮರೆಯಾಕಕ್ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ಭಗವಂತನ ವಿಶೇಷ ಅನುಗ್ರಹದಿಂದ ಭಗವಂತನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಗೆ ಕೊಡ್ತಿದ್ದಾರೆ. ಈ ತರ ಕೃಷ್ಣ ಯೋಚನೆ ಮಾಡಿ ನದಿಯ ಗ್ರಾಮದಲ್ಲಿ ಅವತಾರ ಮಾಡಿದ. ಸೊ ಅವರ ದೇಹ ಲಕ್ಷಣಗಳು ಹೇಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಇವರು ಮೊದಲು ಕೃಷ್ಣ ಬಾಲ್ಯಲೀಲೆ ಮಾಡ್ತಾರೆ. ಅವರಿಗೆ ವಿಶ್ವಂಭರ ಅಂತ ಹೆಸರಿಡ್ತಾರೆ. ವಿಶ್ವಂಭರ ಅಂದ್ರೆ ಏನು? ವಿಶ್ವಂಭರ ಅಂದ್ರೆ ಅದೇ ಧಾತು, ಇಡೀ ವಿಶ್ವವನ್ನ ಧರಿಸಿರುವವನು ಅಂತ ಅರ್ಥ ವಿಶ್ವಂಭರ. ವಿಶ್ವಂಭರ ಆಗಿ ಬರ್ತೀನಿ ಅನ್ನೋದು ಗೊತ್ತಾಗದೆ ಭಗವಂತ ಹೇಳಿದ್ದಾನೆ. ವಿಶ್ವಂಭರ ಚೈತನ್ಯ ಮಹಾಪ್ರಭುವರ ಬಾಲ್ಯದ ಹೆಸರು. ಸೊ ಆಮೇಲೆ ಅವರು ಬಾಲ್ಯದ ಲೀಲೆಗಳನ್ನು ಮಾಡ್ತಾರೆ. ಅದಾದ್ಮೇಲೆ ಅವರು ಸನ್ಯಾಸಿ ದೀಕ್ಷೆ ತಗೊಳ್ತಾರೆ. ಕೃಷ್ಣ ಚೈತನ್ಯ ಅಂತ ಹೆಸರಾಗುತ್ತೆ. ಅದೆಲ್ಲ ಚೈತನ್ಯ ಮಹಾಪ್ರಭು ಅವರ ಲೀಲೆಗಳಲ್ಲಿ ಬರುತ್ತೆ. ಅದು ಅಷ್ಟು ವಿಸ್ತರಣೆ ಮಾಡೋಕೆ ಸಮಯ ಇಲ್ಲ, ಆದ್ರೂ ಚುಟುಕಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮಹಾಪ್ರಭು ಶಚಿ ಮಾತಾ ಮತ್ತೆ ಜಗನ್ನಾಥ ಮಿಶ್ರಾ ಅವರ ಮಗನಾಗಿ ಈ ಭೌತಿಕ ಜಗತ್ತಲ್ಲಿ ಪ್ರಕಟ ಆಗ್ತಾರೆ. 24 ವರ್ಷ ತನಕ ಅವರು ಗೃಹಸ್ಥರಾಗಿದ್ರು. ಆಮೇಲೆ ಸನ್ಯಾಸಿ ದೀಕ್ಷೆ ತಗೊಂಡ್ರು. 48 ವರ್ಷದ ಒಂದು ಸಣ್ಣ ಲೀಲೆ ಮಾಡ್ತಾರೆ. ಅಂದ್ರೆ ಅವಧಿ ಸಣ್ಣದು, ಆದ್ರೆ ಅವರ ಲೀಲೆ ಅಲೌಕಿಕ ಲೀಲೆ, ನಿತ್ಯ ಲೀಲೆಗಳು. ಬಟ್ ನಿಮ್ಮೆಲ್ಲರ ಕಣ್ಣಿಗೆ ಅಂದ್ರೆ ಈ ಭೌತಿಕ ಜಗತ್ತಿಗೆ ಅವರು ಪ್ರಕಟ ಆಗಿದ್ದು ಕೇವಲ 48 ವರ್ಷ ತನಕ. ಅದನ್ನೇ ಆದಿಲೀಲಾ, ಮಧ್ಯಲೀಲಾ ಮತ್ತೆ ಅಂತ್ಯಲೀಲಾ ಅಂತ ಕರೆಯೋದು. ಜಗನ್ನಾಥಪುರಿಯಲ್ಲಿ ಅವರ ಅಂತ್ಯಲೀಲಾ, ಕೊನೆ ಬಹುಭಾಗ ಅಂತ್ಯಲೀಲಾ ಜಗನ್ನಾಥಪುರಿಯಲ್ಲಿ ಇದ್ರು ಅವರು. ನಾವು ಗಂಭೀರ, ಹರಿದಾಸ್ ಠಾಕೂರ್ ಸಮಾಧಿ ಅಂತೆಲ್ಲ ನೋಡಿದ್ವಲ್ಲ, ದರ್ಶನ ಮಾಡಿದ್ವಿ. ಸಾರ್ವಭೌಮ ಭಟ್ಟಾಚಾರ್ಯ ಅವ್ರ ಮನೆ, ಭಗವಂತ ಅವ್ರಿಗೆ ಪ್ರಕಟ ಆಗಿದ್ದು ಜಾಗ ಅದು. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಅವ್ರಿಗೆ ಅನುಗ್ರಹ ಮಾಡ್ತಾ ಇದ್ರು ಪ್ರತಿದಿನ. ಅವ್ರಿಗೆ ವಿಶೇಷ ಕೃಪೆ, ಭಗವಂತನ ಒಡನಾಟ ಸಿಕ್ತು ಅವ್ರಿಗೆ. ಇವರೆಲ್ಲ ಸಾಕ್ಷಾತ್ ಭಗವಂತನ ನಿತ್ಯ ಪಾರ್ಷದರು.
ನಮಗೆ ಆ ಇದನ್ನ ನಂಬೋಷ್ಟು ಶಕ್ತಿ ಇಲ್ಲ, ನಮ್ಗೆ ಮಾನಸಿಕ ಬಲ ಇಲ್ಲ, ಚಿತ್ಶಕ್ತಿ ಇಲ್ಲ ನಮ್ಮ ಹತ್ರ. ಆಶ್ಚರ್ಯ ಪಡ್ತೀವಿ ನಾವು. ಆಶ್ಚರ್ಯಕ್ಕೆ ಅರ್ಥನೇ ಇಲ್ಲ ಭಗವಂತ ಲೀಲೆಗಳನ್ನ ಅರ್ಥ ಮಾಡ್ಕೊಂಡ್ರೆ. ಹಾ, ಬೆಟ್ಟ ಹತ್ಬಿಟ್ನಾ ಕೃಷ್ಣ? ಆಶ್ಚರ್ಯ ಏನಕ್ಕೆ ನಿಮ್ಗೆ? ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸ್ಬಿಡ್ತಾ, ಏನ್ ಆಶ್ಚರ್ಯ? ಮುದ್ದೆ ತರ ಇಟ್ಕೊಂಡಿದ್ದಾನೆ ಬಾಯಲ್ಲಿ. ಯಾಕೆ ಇಟ್ಕೋಬಾರ್ದು? ಅವನು ಎಲ್ಲಾ ಬ್ರಹ್ಮಾಂಡಗಳನ್ನೇ ಗರ್ಭದಲ್ಲಿ ಧರಿಸ್ಕೊಂಡಿದ್ದಾನೆ. ಹಾ, ಕೃಷ್ಣ ಸುಳ್ಳು ಹೇಳ್ಬಿಟ್ನಾ, ಕೃಷ್ಣ ಮೋಸ ಮಾಡ್ಬಿಟ್ನಾ, ಕೃಷ್ಣ ಬೆಣ್ಣೆ ಕದ್ಬಿಟ್ನಾ? ಅದೆಲ್ಲ ಅಲೌಕಿಕ. ಭಗವಂತನ ಭಕ್ತರಿಗೆ ಅದು ಏನೂ ಅಲ್ಲ ಅದು. ಅಯ್ಯೋ, ಕೃಷ್ಣ ಎಲ್ಲ ಮಾಡ್ತಾನೆ ಅಪ್ಪ, ನನ್ ಕೃಷ್ಣ ಎಲ್ಲ ಮಾಡ್ತಾನೆ, ಏನ್ ಮಾಡಲ್ಲ ಅವನು? ಎಲ್ಲ ಮಾಡ್ತಾನೆ. ಹಾಗೆ ಮಹಾಪ್ರಭು ಜೊತೆ ಸಂಗಾತಿಗಳಿಗಾಗಿದ್ರಲ್ಲ, ಇವರೆಲ್ಲರೂ ಕೂಡ ಭಗವಂತನ ನಿತ್ಯ ಪಾರ್ಷದರು. ಭಗವಂತ ಕೆಲವು ಶುದ್ಧ ಭಕ್ತರಿಗೆ, ರಮಾನಂದರಾಯರಿಗೆ, ಭಟ್ಟಾಚಾರ್ಯರಿಗೆ, ಅನೇಕ ಶುದ್ಧ ಭಕ್ತರಿಗೆ ತನ್ನ 6 ಭುಜಗಳ ದರ್ಶನ ಮಾಡ, 6 ಷಡ್ಭುಜ ಗೌರಾಂಗ, ರಾಮ, ಕೃಷ್ಣ, ಮಹಾಪ್ರಭು, 6 ಭುಜಗಳು. ಸೊ ಹೀಗೆ ಆದಿಲೀಲಾ, ಮಧ್ಯಲೀಲಾ, ಅಂತ್ಯಲೀಲಾ ಅಂತ ಲೀಲೆಗಳನ್ನ ಪ್ರಕಟಪಡಿಸ್ತಾರೆ ಚೈತನ್ಯ ಮಹಾಪ್ರಭು. ಆಮೇಲೆ ಅವರು ಅವರ ದೀಕ್ಷೆ ಹೇಗಾಯ್ತು ಅಂದ್ರೆ, ಆ ಟೈಮಲ್ಲಿ ಇನ್ನು ಶಂಕರಾಚಾರ್ಯವರ ಪ್ರಭಾವ ತುಂಬಾ ಇತ್ತು. ಅದಾದ್ಮೇಲೆ ರಾಮಾನುಜಾಚಾರ್ಯವರು ಬಂದಿದ್ರು, ಬಟ್ ಶಂಕರಾಚಾರ್ಯರ ಬೋಧನೆಗಳ ಪ್ರಭಾವ ಇನ್ನೂ ಇತ್ತು. ಸೊ ಮಹಾಪ್ರಭು ತಮ್ಮ ಲೀಲೆಯಲ್ಲಿ ಅವರು ಗೃಹಸ್ಥರಾಗಿದ್ದುಕೊಂಡೇ ಲೀಲೆ ಮಾಡ್ಬೋದಿತ್ತು. ಆದ್ರೆ ಸನ್ಯಾಸವನ್ನ ಸ್ವೀಕಾರ ಮಾಡೋದ್ರಿಂದ ಜನರು ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಅವಾಗ ನಮ್ಮ ಮಾತನ್ನ ಕೇಳ್ತಾರೆ. ದೀಕ್ಷೆ ಆದವರು ಹೇಳೋದಕ್ಕೂ ದೀಕ್ಷೆ ಆಗ್ತಿರೋರು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಮಹಾಪ್ರಭು ಆತರ ಯೋಚನೆ ಮಾಡಿ ಏನ್ ಮಾಡಿದ್ರು, ಶಂಕರಾಚಾರ್ಯ ಗುರು ಪರಂಪರೆಯಲ್ಲಿ ಅವ್ರದ್ದು ದೀಕ್ಷೆ ಯಾಕೆ ಆಗಿದ್ದು ಗೊತ್ತಾ? ಸನ್ಯಾಸ ದೀಕ್ಷೆ ಶಂಕರಾಚಾರ್ಯ ಪರಂಪರೆಯಲ್ಲಿ. ಯಾವ ಪರಂಪರೆಯನ್ನ ವಿರೋಧಿಸಿದ್ರೋ ಆ ಪರಂಪರೆಯಲ್ಲಿ ಅವ್ರು ದೀಕ್ಷೆ ತಗೊಂಡ್ರು. ಇದ್ರ ಮರ್ಮ ನಾವ್ ಹೆಂಗ ಅರ್ಥ ಮಾಡ್ಕೊಳ್ಳೋದು? ಚೈತನ್ಯ ಮಹಾಪ್ರಭು ಸಂಪ್ರದಾಯದವರು ಶಂಕರಾಚಾರ್ಯ ಸಂಪ್ರದಾಯವನ್ನು ವಿರೋಧಿಸ್ತಾರೆ. ಅವ್ರು ಹೇಳ್ತಾರೆ ಅದ್ವೈತ ಎರಡಿಲ್ಲ, ಒಂದೇ ಇರೋದು, ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ, ಎಲ್ಲ ಒಂದೇ. ಸೊ ಇದು ಗೌಡಿಯ ಸಂಪ್ರದಾಯಕ್ಕೆ ವಿರೋಧ. ಆದ್ರೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಂಕರಾಚಾರ್ಯರ ಗುರು ಶಿಷ್ಯ ಪರಂಪರೆಯಲ್ಲಿ ಸನ್ಯಾಸ ದೀಕ್ಷೆ ಮಾಡ್ತಾರೆ. ಹೇಗೆ ನಾವು ಕೇಳ್ಬೇಕು, ಹೇಗೆ, ಯಾಕೆ ತರ ಆಯ್ತು? ಆಮೇಲೆ ಅವ್ರಿಗೆ ಶ್ರೀ ಕೃಷ್ಣ ಚೈತನ್ಯ ಅಂತ ಹೆಸರು ಬಂತು. ಕೃಷ್ಣ ಚೈತನ್ಯ, ಚೈತನ್ಯ ಅನ್ನೋದು ಅವರ ಬ್ರಹ್ಮಚಾರಿ ನಾಮಧೇಯ. ಸೊ ಬ್ರಹ್ಮಚಾರಿ ದೀಕ್ಷೆ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ಸನ್ಯಾಸ ಗುರು ಶಿಷ್ಯ ಪರಂಪರೆ, ಚೈತನ್ಯ ಇದು ಶಂಕರಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಅವ್ರಿಗೆ ದೀಕ್ಷೆ ಆಗುತ್ತೆ. ಸೊ ಆಮೇಲೆ ಅದನ್ನ ಹೇಗೆ ವಿರೋಧ ಮಾಡ್ತಾರೆ, ಎಷ್ಟೋ ಜನ ಪ್ರಕಾಶನದ ಸರಸ್ವತಿ ಅನ್ನುವಂಥ ಒಬ್ಬ ಮಾಯಾವಾದಿ ಸನ್ಯಾಸಿ. ಸೊ ಇವರಿಗೆಲ್ಲ ಹೇಗೆ ವೈಷ್ಣವ ತತ್ವವನ್ನ ಬೋಧನೆ ಮಾಡ್ತಾರೆ, ಅದೊಂದು ಬೇರೆ ಟಾಪಿಕ್ ಡಿಸ್ಕಸ್ ಮಾಡೋಣ. ಈಗ ಗೋಲೋಕದಲ್ಲಿ ಕೃಷ್ಣ ದರ್ಶನ ಮಾಡ್ತಾ ಇರೋದು. ಈಗ ಗೋಕುಲದಲ್ಲಿ ಕೃಷ್ಣನ ಆವಿರ್ಭಾವ ಆಯ್ತು, ಪ್ರಕಟ ಆಯ್ತು. ಆಗ ಗರ್ಗ ಮುನಿಗಳು ಕೃಷ್ಣನಿಗೆ ನಾಮಕರಣ ಮಾಡಕ್ ಬಂದ್ರು. ಕೃಷ್ಣನಿಗೆ ನಾಮಕರಣ ಮಾಡೋ ಸಂದರ್ಭದಲ್ಲಿ ಗರ್ಗಾಚಾರ್ಯರು ಯಶೋಧ ನಂದಗೋಪರಿಗೆ ಹೇಳ್ತಾರೆ, ಈ ಹುಡುಗ ಸಾಮಾನ್ಯ ಹುಡುಗ ಅಲ್ಲ, ಇವನು ಸಾಕ್ಷಾತ್ ಭಗವಂತನಿಗೆ ಸಮ, ನಾರಾಯಣ ಸಮ ಅಂತ ಹೇಳ್ತಾರೆ. ಸೊ ಅಂದ್ರೆ ಭಗವಂತನೇ ಅಂತ ಅವ್ರಿಗೆ ಮುನ್ಸೂಚನೆ ಕೊಟ್ಟರು. ಅವರು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಕೃಷ್ಣನನ್ನ ದೇವರು ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಅಂತ ನೋಡೋದ್ರಲ್ಲಿ ಪ್ರೀತಿ ಇತ್ತು, ಅವ್ರಿಗೆ ಖುಷಿ ಇತ್ತು. ನಾಮಕರಣ ಸಂದರ್ಭದಲ್ಲಿ ಹೇಳಿದ್ರು ಅವರು, ಕೃಷ್ಣ ಈ ಹೆಸರು ಮುಂಚೆನೆ ಇದೆ, ನಾನು ಹೊಸದಾಗಿ ಏನು ಕೊಡ್ತಾ ಇಲ್ಲ, ಕೃಷ್ಣ ಅನ್ನೋ ಹೆಸರು ಇದು ಭಗವಂತನ ಶಾಶ್ವತ ನಾಮ ಅಂತ ಹೇಳಿ ಭಗವಂತನಿಗೆ ನಾಮಕರಣ ಮಾಡ್ತಾರೆ ಗರ್ಗಾಚಾರ್ಯ. ಅವಾಗಲೇ ಹೇಳ್ಬಿಟ್ರು ಅವರು, ಶುಕ್ಲೋ ರಕ್ತ ಸತಾ ಪೀತ ಇದಾನಿಂ ಕೃಷ್ಣತಾಂ ಗತಃ. ಶುಕ್ಲ
ಅಂದ್ರೆ ವೈಟ್. ರಕ್ತ ತಥಾ ಪೀತ, ರಕ್ತ ಅಂದ್ರೆ ಕೆಂಪು, ಹಾಗೆ ಪೀತ ಹಳದಿ ಬಣ್ಣ. ಹೀಗೆ ಕೃಷ್ಣತಾಂ ಗತಃ, ಈ ಕಪ್ಪು ಹುಡುಗ 3 ಯುಗದಲ್ಲಿ 3 ಬಣ್ಣದವನಾಗಿ ಕಾಣಿಸ್ಕೊಳ್ತಾನೆ ಅಂತ ಹೇಳಿದ್ರು. ದೇಹಕಾಂತಿ, ಸತ್ಯ, ತ್ರೇತ ಮತ್ತು ಕಲಿಯುಗದಲ್ಲಿ ಭಗವಂತ 3 ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ ಅಂತ. ಸೊ ಚೈತನ್ಯ ಮಹಾಪ್ರಭು ಬಣ್ಣ ದೇಹಕಾಂತಿ ಆಗಿದೆ ಹಳದಿ, ಅಂದ್ರೆ ಗೋಲ್ಡನ್, ಕರಗ್ತಾ ಇರೋ ಚಿನ್ನದ ಬಣ್ಣ. ಹಳದಿ ಅಂದ್ರೆ ಪೂರ್ತಿ ಹಳೆ ಅಲ್ಲ, ಕರಗ್ತಾ ಇರೋ ಚಿನ್ನದ ಬಣ್ಣ ಹೇಗಿರುತ್ತೆ ಆ ಬಣ್ಣದಲ್ಲಿ ಭಗವಂತ ಕಲಿಯುಗದಲ್ಲಿ ಪ್ರಕಟ ಆಗ್ತಾನೆ, ಆದ್ರೆ ಭಕ್ತನಾಗಿ ಕಾಣಿಸ್ಕೊಳ್ತಾನೆ. ಅದನ್ನ ಗರ್ಗಾಚಾರ್ಯರು ಹೇಳಿದ್ರು ಅವ್ರಿಗೆ. ಆಮೇಲೆ ಈ ಪೀತ ವರ್ಣ ಅಂದ್ರೆ ಯಾವುದು, ಹಳದಿ ಬಣ್ಣ, ಯಾರಿದ್ದಾರೆ ಹಳದಿ ಬಣ್ಣದಲ್ಲಿ ಅವತಾರ ಮಾಡಿರುವಂತವ್ರು? ಬಿಳಿ ಬಣ್ಣ ರಕ್ತ ಬಣ್ಣ ಆಯ್ತು, ಕಪ್ಪು ಬಣ್ಣ ದ್ವಾಪರದಲ್ಲಿ, ಪೀತ ಯಾವುದು? ಕಲಿಯುಗೆ ಯುಗ ಧರ್ಮ ನಾಮೇರ್ ಪ್ರಚಾರ ತಥೀಲಾಗಿ ಪೀತವರ್ಣ ಚೈತನ್ಯ ಅವತಾರ. ಅದಕ್ಕೆ ಎಲ್ಲೂ ಕೂಡ ಭಾಗವತಮಲ್ಲೋ ಬೇರೆ ಗ್ರಂಥಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ಹೆಸರುಗಳನ್ನ ನೇರವಾಗಿ ಉಲ್ಲೇಖ ಮಾಡಲಿಲ್ಲ. ರಾಧಾಕೃಷ್ಣರ ಸಂಗಾತಿಗಳ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡಲಿಲ್ಲ, ರಹಸ್ಯವಾಗಿ ಇಟ್ಬಿಟ್ರು. ಯಾರಿಗೆ ಆ ರಹಸ್ಯ ಅರ್ಥ ಆಗುತ್ತೋ ಅವರಷ್ಟೇ ಕೃಷ್ಣನ ಮಹಾಪ್ರಭುವನ್ನ ಅರ್ಥ ಮಾಡ್ಕೊಳ್ಳೋ ಸಾಧ್ಯ. ಭಾಗವತಂನ ಶಂಕರಾಚಾರ್ಯ ಪರಂಪರೆಯವರು ಓದ್ತಾರೆ, ರಾಮಾನುಜ ಪರಂಪರೆಯವರು ಓದಿರ್ತಾರೆ, ಮಧ್ವ ಪರಂಪರೆಯವರು ಓದಿರ್ತಾರೆ, ಆದ್ರೆ ರಹಸ್ಯ ಅರ್ಥ ಆಗೋದು ಯಾರಿಗೆ? ಕೇವಲ ಗೌಡಿಯ ಪರಂಪರೆಯವ್ರಿಗೆ ಮಾತ್ರ. ಈಗ ಗೊತ್ತಾಗಿಲ್ಲ ಅಂದ್ರೆ ಬಿಟ್ಬಿಡೋಗ್ಬಿಡ್ತಾರೆ. ಪೀತವರ್ಣ ಅಂತ ಯಾಕೆ ಬರುತ್ತೆ? ಪೀತವರ್ಣ ಅಂತ ಎಲ್ಲೂ ಇಲ್ವಲ್ಲ, ಕೃಷ್ಣ ಎಲ್ಲೋ ಕಲರ್ ಅಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ವಲ್ಲ, ಬಿಳಿ ಕೆಂಪು ಕಪ್ಪು ಓಕೆ, ಬೇರೆ ಬಣ್ಣ? ಅದಕ್ಕೆ ಹೇಳ್ತಾರೆ ಕಲಿಯುಗೆ ಯುಗ ಧರ್ಮ ನಾಮೇರ ಪ್ರಚಾರ ತಥೀಲಾಗಿ ಪೀತವರ್ಣ ಚೈತನ್ಯ ಅವತಾರ. ಕಲಿಯುಗದ ಧರ್ಮ ಹರಿನಾಮ ಸಂಕೀರ್ತನೆ ಮಾಡೋಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಹಳದಿ ಬಣ್ಣದ ರೂಪದಲ್ಲಿ ಅವತಾರ ಮಾಡಿದ್ದಾರೆ. ಆದ್ದರಿಂದ ಚೈತನ್ಯ ಅವತಾರಕ್ಕೆ ಯಾವ ರೀತಿ ನಾವು ಭಕ್ತಿ ಸೇವೆಯನ್ನ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರ ಏನ್ ಹೇಳ್ತೆ ಅಂದ್ರೆ, ಒಂದು ನಾರಾಯಣ ಸಂಹಿತೆಯಲ್ಲಿ ಹೇಳ್ತಾರೆ, ದ್ವಾಪರಿ ಏರ್ ಯಜನೈರ್ ವಿಷ್ಣು ಪಂಚರಾತ್ರೈಸ್ತು ಕೇವಲೈ. ದ್ವಾಪರ ಯುಗದಲ್ಲಿ ಭಗವಂತನನ್ನ ನಾರದ ಪಂಚರಾತ್ರ ವಿಧಿಯಲ್ಲಿ ಆರಾಧನೆ ಮಾಡಬೇಕಿತ್ತು. ಅರ್ಘ್ಯ ಪಾದ್ಯ ಆಸನ, ಅವಾಗ ಆಭರಣ ಆಸೀನ ಬಟ್ಟೆ ಎಲ್ಲ ಕೊಟ್ಟು ಮಾಡ್ಬೇಕಿತ್ತು, ಹೌದಾ? ಯಾಕಂದ್ರೆ ದ್ವಾಪರದ ಯುಗ ಧರ್ಮ ಯಾವುದು? ಪರಿಚರ್ಯೆ, ಹರ್ಷ ವಿಗ್ರಹ ಆರಾಧನೆ ಮಾಡೋದು. ಸತ್ಯಯುಗ ಧರ್ಮ ಯಾವುದು? ಕೃತೆಯ ಧ್ಯಾಯತೋ ವಿಷ್ಣು, ಭಗವಂತನನ್ನ ಧ್ಯಾನ ಮಾಡ್ಬೇಕಿತ್ತು ಸತ್ಯಯುಗದಲ್ಲಿ 1000 ವರ್ಷ. ಅದು ಯುಗ ಧರ್ಮ, ಇವಾಗ ಮಾಡಂಗಿಲ್ಲ. ಮತ್ತೆ ತ್ರೇತಾಗ ಬಂದಾಗ ಯಾಗ ಯಜನ ಯಜ್ಞಗಳನ್ನ ಮಾಡ್ಬೇಕಿತ್ತು, ಹೋಮ ಹವನಗಳನ್ನ ಮಾಡ್ಬೇಕಿತ್ತು. ಅದು ತ್ರೇತಾಯುಗ ಧರ್ಮ. ದ್ವಾಪರಯುಗ ಧರ್ಮ ಏನು? ದ್ವಾಪರಿ ಏರ್ ಜನನೇರ್ ವಿಷ್ಣು ಪಂಚರಾತ್ರೈಸ್ತು ಕೇವಲೈ, ಪಂಚರಾತ್ರ ವಿಧಿಯಿಂದ ಭಗವಂತನ ಆರಾಧನೆ ಮಾಡಬೇಕಿತ್ತು. ಕಲೌ ತತ್ ಹರಿಕೀರ್ತನಾತ್, ಕಲೌತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ಕಲೌತು ಅಂದ್ರೆ ಖಂಡಿತವಾಗ್ಲು ಕಲಿಯುಗದಲ್ಲಿ ನಿರ್ದಿಷ್ಟವಾಗಿ ಅಸಂಶಯವಾಗಿ ಅಂತ, ನೋ ಡೌಟ್, ಅನ್ಡೌಟೆಡ್ಲಿ ಕಲಿಯುಗದಲ್ಲಿ ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ಯಾವುದೋ ಒಂದು ಮಂತ್ರ, ವೇದದ ಮಂತ್ರ ಇದು, ಶ್ಲೋಕ, ಈ ವೇದದ ಶ್ಲೋಕ ಇದು. ನಮ್ಗೆ ಇಷ್ಟ ಬಂದ ಬರೆಯಕ್ಕಾಗುತ್ತಾ ಶ್ಲೋಕಗಳನ್ನ? ಬರಿಬೋದಾ? ಇರುತ್ತೆ, ಎಲ್ಲೋ ಲಕ್ಷಾಂತರ ಶ್ಲೋಕಗಳಿರುತ್ತೆ, ಅಸಂಖ್ಯಾತ ವೇದ ಪುರಾಣಗಳು, ಉಪನಿಷತ್ತುಗಳು, ವೇದಾಂಗಗಳು ಎಷ್ಟೊಂದು ಇರುತ್ತೆ. ಬಟ್ ನಮ್ಗೆ ಅದ್ರ ರಹಸ್ಯ ಗೊತ್ತಿರೋದಿಲ್ಲ. ಆ ರಹಸ್ಯ ಯಾರ ಮೂಲಕ ಗೊತ್ತಾಗುತ್ತೆ ನಮ್ಗೆ? ವಿಶೇಷವಾಗಿ ಭಗವಂತನ ಅನುಗ್ರಹ ಇರುವಂತಹ ಭಕ್ತರ ಮೂಲಕ, ಪರಂಪರೆ ಮೂಲಕ, ಆಚಾರ್ಯರ ಮೂಲಕ, ವೇದ ಸಾಹಿತ್ಯ ಗ್ರಂಥಗಳ ಮೂಲಕ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಕಲಿಯುಗದಲ್ಲಿ ನಾವು ನಾಮ ಮಾತ್ರೇಣ ಪೂಜ್ಯತೆ, ನಾಮವನ್ನೇ ಪೂಜೆ ಮಾಡ್ಬೇಕು ನಾವು, ಬೇರೆ ಇನ್ನೇನು ಪೂಜೆ ಮಾಡೋಂಗಿಲ್ಲ ನಾವು. ಎಲ್ಲಿ ನಾಮ ಇರುತ್ತೆ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ನಾಮ ಇರುತ್ತೆ ಅಲ್ಲಿ ಕೃಷ್ಣನ ರೂಪ ಇರುತ್ತೆ, ಎಲ್ಲಿ ನಾಮ ಇರುತ್ತೆ ಅಲ್ಲಿ ಕೃಷ್ಣ ದಿವ್ಯ ಲೀಲೆಗಳು ಇರುತ್ತೆ, ಎಲ್ಲಿ ನಾಮ ಇರುತ್ತೆ ಅಲ್ಲಿ ಕೃಷ್ಣ ದಿವ್ಯ ಪರಿಕಾರಗಳು ಇರುತ್ತೆ.
ಎಲ್ಲಿ ನಾಮ ಇರುತ್ತೆ ಅಲ್ಲಿ ಕೃಷ್ಣನ ಸಂಗಡಿಗರು ಇರ್ತಾರೆ, ಭಕ್ತ ವೃಂದದವರು ಇರ್ತಾರೆ. ಎಲ್ಲಿ ನಾಮ ಇರುತ್ತೆ ಅಲ್ಲಿ ಸಕಲವೂ ಇರುತ್ತೆ. ಅದಕ್ಕೆ ನಾಮ ಮಾತ್ರ. ಅದಕ್ಕೆ ದಾಸ ಹೇಳೋದು, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಅದಕ್ಕೆ ನಾರಾಯಣ ಸಂಹಿತೆ ಹೇಳುತ್ತೆ, ಕಲೋತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ಕೇವಲ ನಾಮದಿಂದಲೇ ಮಾಡ್ಬೇಕು ಪೂಜೆ ಅಂತ ಹೇಳ್ತಾ ಇದ್ದಾರೆ. ನಾಮದಿಂದಲೂ ನೀವು ಪೂಜೆ ಮಾಡಬಹುದು ಅಂತಲ್ಲ ಹೇಳ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೋಬೇಕು, ಇದನ್ನು ಹೇಳ್ಬೇಕು ನಾವು. ಕಲೌ ತು ನಾಮ ಮಾತ್ರೇಣ, ಇನ್ ಯಾವ್ದು ಮಾಡಿದ್ರೆ ಅದು ಲೆಕ್ಕಕ್ಕಿಲ್ಲ. ಎಷ್ಟು ದಪ್ಪ ಹಲಸಿನ ಹಣ್ಣು ಇದೆ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತೀವಿ, ದಪ್ಪಗಿದೆ ಅಂತ. ಅದನ್ನ ಒಳಗಡೆ ಕಟ್ ಮಾಡಿ ಎಲ್ಲ ಬಿಡಿಸಿ ತೊಳೆ ಇಷ್ಟಿಷ್ಟೇ 8 ತೊಳೆ ಇರುತ್ತೆ. ದಪ್ಪ ನೋಡಿದೇನು, ಮೇಲ್ಗಡೆ ಮುಳ್ಳು ನೋಡಿದ್ವಿ ನಾವು ಅಷ್ಟೇನು. ಅದು ಬೇಕಿಲ್ಲ, ಅದು ಹಸುಗಳು ತಿನ್ನುತ್ತೆ ಅಷ್ಟೇ ಅದು. ಸೊ ಹಾಗೆ ನಾವು ಭಗವಂತ ನಾಮ ಒಂದು ಬಿಟ್ಟು ಇಷ್ಟು ದಪ್ಪ ಇದೆ ಅಂತ ಎಲ್ಲ ಇಷ್ಟು ಕಂಡಿದ್ದೆಲ್ಲ ಮಾಡ್ಕೊಂಡು ಬಂದ್ರೆ ಅದೆಲ್ಲ ತೆಗೆದು ಬಿಸಾಕಿ ನಾವು ಹಸುಗಳು ಕೊಡ್ಬೇಕಾಗತ್ತೆ. ನಮ್ಗೆ ಸಿಗೋದೇನು, ಎಷ್ಟು ನಾಮ ಜಪ ಮಾಡಿದ್ವಿ ಅಷ್ಟೇ. ಇಲ್ಲಾಂದ್ರೆ ಕಡಲೆಕಾಯಿ ಸಿಪ್ಪೆ ಮಾತ್ರ ಇರುತ್ತೆ, ಒಳಗಡೆ ಬೀಜ ಇರಲ್ಲ, ಜೊಳ್ಳು, ಅದನ್ನ ಬಿಸಾಕ್ಬೇಕು. ಅದನ್ನ ಒಳಗೆ ಕಡಲೆಕಾಯಿ ಸಿಪ್ಪೆ ತರ ಇರುತ್ತೆ, ಅದು ಹೊಡೆದ್ರೆ ಏನು ಇರೋದಿಲ್ಲ, ಅದಲ್ಲಿ ಬೀಜನೇ ಎಲ್ಲ ಕೊಳ್ತೋಗಿರುತ್ತೆ. ಸೊ ಹಾಗೆ ಕಲಿಯುಗದಲ್ಲಿ ಕಲೋತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ಕಲಿಯುಗದಲ್ಲಿ ನಾವು ಕೇವಲ ಹರಿನಾಮ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರಿನಾಮ ಅಂತ ಹೇಳಿದ್ರು, ಅದು ಯಾವ ಹರಿನಾಮ ಅಂತ ಹೇಳಿಲ್ವಲ್ಲ ಅಂತ ಬೇರೆ ಪ್ರಶ್ನೆ ಬರುತ್ತೆ. ಅದು ನಿಮ್ಗೆ ಕಲಿಸಂತಾರಣ ಉಪನಿಷತ್ತಲ್ಲಿ ಸಿಗುತ್ತೆ. ಬ್ರಹ್ಮದೇವರು ಹೇಳಿದ್ದಾರೆ. ನಾರದರು ಈ ಪ್ರಶ್ನೆ ಕೇಳ್ತಾರೆ, ಅಲ್ಲ ಪೂಜ್ಯ ತಂದೆಯವರೇ, ನೀವು ಹರಿನಾಮ ಅಂತ ಹೇಳ್ಬಿಟ್ರಿ, ಯಾವುದು ಹರಿನಾಮ ಅದು ಹೇಳ್ಬೇಕಲ್ವಾ? ಹರಿಗೆ ಬೇಜಾನ್ ನಾಮಗಳಿದೆ, ಒಂದ ಎರಡ, ಸಾವಿರಾರು ನಾಮಗಳಿದೆ. ಅದಕ್ಕೆ ಹೇಳ್ತಾರೆ, ಇಲ್ಲ ಮಗು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಶನಾಶನಂ ನಾತೋ ಪರತರೋಪಾಯ ಸರ್ವವೇದೇಶ ದೃಶ್ಯತೆ. ಈ ಮಂತ್ರವನ್ನೇ ಹೇಳಬೇಕು, ಇದೇ ಹರಿನಾಮ. ಹಾಗೆ ಗೌಡಿಯ ಸಂಪ್ರದಾಯದಲ್ಲಿ ಮೊದಲನೇ ದೀಕ್ಷೆಗೆ ಹರಿನಾಮ ದೀಕ್ಷೆ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಪ್ರಭುಪಾದರಾಗ್ಲಿ ಬೇರೆ ಬೇರೆ ಸಾಹಿತಿಗಳು ನಾವು ಭಗವದ್ಧಾಮಕ್ಕೆ ಹೋಗೋದಕ್ಕೆ 2ನೇ ದೀಕ್ಷೆ 3ನೇ ದೀಕ್ಷೆ ಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ಹರಿನಾಮ ದೀಕ್ಷೆ ಕಂಪಲ್ಸರಿ. ಹರಿನಾಮ ದೀಕ್ಷೆ ಒಂದು ಸಾಕು ನಾವು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಅಂತ. ಯಾಕಂದ್ರೆ ಇದು ಕಲಿಯುಗದ ಘೋರ, ಅದೇ ಡಿಸ್ಕಷನ್ ನಡೀತಾ ಇರೋದು. ಸ್ತ್ರೀಯರಿಗೆ ದೀಕ್ಷಾ ಗುರು ಪಟ್ಟ ಕೊಡಬೇಕೋ ಬೇಡವೋ? ಶ್ರೀಲ ಪ್ರಭುಪಾದರು ಎಲ್ಲೂ ಒಪ್ಪೋದಿಲ್ಲ ಸ್ತ್ರೀಯರಿಗೆ ದೀಕ್ಷಾ ಗುರು ಪಟ್ಟ ಕೊಡಬೇಕು ಅಂತ. ಸ್ತ್ರೀಯರನ್ನ ಅವರು ಟೆಂಪಲ್ ಪ್ರೆಸಿಡೆಂಟ್ ಕೂಡ ಮಾಡಿಲ್ಲ. ಇವಾಗ್ಲೂ ಏನಂದ್ರೆ ನಮ್ಗೆ ಆಜ್ಞೆ, ಎಲ್ಲರಿಗೂ ಸ್ತ್ರೀಯರಿಗೆ ಎಲ್ಲೂ ಕೂಡ ಟೆಂಪಲ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಅಥವಾ ಯಾವುದೋ ಒಂದು ಲೀಡರ್ ಪೋಸ್ಟ್ ಎಲ್ಲೂ ಕೊಡೋದಿಲ್ಲ. ಯಾಕೆ ಕಾರಣ ನಾವು ಪ್ರಭುಪಾದರು ಗ್ರಂಥಗಳನ್ನು ಓದಿದಾಗ ಗೊತ್ತಾಗುತ್ತೆ. ಸೊ ಹಾಗೆ ಬ್ರಾಹ್ಮಣ ದೀಕ್ಷೆ ಸ್ತ್ರೀಯರಿಗೆ ಜನ್ವರ ಆಗ್ತಾರ? ಇಲ್ಲ. ಯಜ್ಞೋಪವೀತ ಆಗ್ತಾರ? ಸ್ತ್ರೀಯರು ಯಜ್ಞೋಪವೀತ ಹಾಕಿಲ್ಲ ಅಂದ್ರೆ ಬ್ರಾಹ್ಮಣ ದೀಕ್ಷೆಗೆ ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡಂಗಿಲ್ಲ ಅವ್ರನ್ನ. ಮತ್ತೆ ಬ್ರಾಹ್ಮಣ ಕನ್ಸಿಡರ್ ಮಾಡಿಲ್ಲ ಅಂದ್ಮೇಲೆ ದೀಕ್ಷೆ ಕೊಡಕ್, ತಾನೇ ದ್ವಿಜ ಅಲ್ಲ ಅಂದ್ಮೇಲೆ ಇನ್ನೊಬ್ರಿಗೆ ಹೇಗೆ ದೀಕ್ಷೆ ಕೊಡಕ್ ಸಾಧ್ಯ ಆಗುತ್ತೆ? ಸೊ ಒಂದು ಜಸ್ಟ್ ಡಿಸ್ಕಷನ್ ಹೇಳ್ತಾ ಇದೀನಿ. ನಮ್ಮ ಗುರು ಮಹಾರಾಜರು ಮಹಿಳಾ ದೀಕ್ಷಾ ಗುರುಗಳಿಗೆ ಮನ್ನಣೆ ಕೊಡುವುದಿಲ್ಲ, ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಫಿಮೇಲ್ ದೀಕ್ಷಾ ಗುರುಸ್. ಓಕೆ, ಸೊ ಇಲ್ಲೇನಿಗೆ ಬಂತಂದ್ರೆ ಕಲಿಯುಗದಲ್ಲಿ ವಿಶೇಷವಾಗಿ ನಾವು ಹರಿನಾಮ ಜಪ, ಅದು ಮೊದಲನೇ ದೀಕ್ಷೆ, ಹರಿನಾಮ ದೀಕ್ಷೆ ಪ್ರತಿಯೊಬ್ಬರಿಗೂ ಅದ್ರ ಅವಶ್ಯ ಇದೆ. ಯಾಕಂದ್ರೆ ಗುರು ಮೂಲಕ ಬರಬೇಕು ಮಂತ್ರ. ಅದು ಯಾರು? ದೀಕ್ಷಾ ಗುರುಗಳನ್ನೇ ನಾವು ಮಂತ್ರ ಗುರು ಅಂತ ಕರೆಯೋದು. ಮಂತ್ರವನ್ನು ಯಾರು ಕೊಡ್ತಾರೆ ಅವ್ರನ್ನೇ ನಾವು ದೀಕ್ಷಾ ಗುರು ಅಂತ ಕರೀತೀವಿ. ಹೀಗೆ ಬ್ರಹ್ಮದೇವರು ನಾರದ ಮುನಿಗೆ ಹೇಳ್ತಾರೆ, ಎಲ್ಲಾ ವೇದಗಳನ್ನು ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟೇ, ನಾಥ ಪರತರೋಪಾಯ, ಇನ್ನ ಯಾವ ಉಪಾಯನೂ ಇಲ್ಲ. ನಾ ಅತಃ ಪರತರ, ಹೈಯೆಸ್ಟ್ ಉಪಾಯ, ಸರ್ವ ವೇದೇಶು, ಎಲ್ಲ ವೇದಗಳಲ್ಲೂ ದೃಶ್ಯತೆ, ನೋಡಿದಾಗ, ಎಲ್ಲ ವೇದಗಳನ್ನು ನೋಡಿದಾಗ ಈ 16 ನಾಮಗಳ ಮಂತ್ರಕ್ಕಿಂತ ಉನ್ನತವಾದ ಉಪಾಯ ಇನ್ನಿಲ್ಲ. ಇದು ಬ್ರಹ್ಮದೇವರ ಆಜ್ಞೆ. ಆಮೇಲೆ
ಸೊ ಹೀಗೆ ಪೀತ ವರ್ಣದಲ್ಲಿ ಕೃಷ್ಣ ಕಾಣಿಸ್ಕೊಳ್ತಾನೆ. ಅವರ ದೇಹ ಶರೀರ ಹೇಗಿರುತ್ತೆ, ಅವರ ದಿವ್ಯ ಶರೀರ, ಅದರ ಬಗ್ಗೆ ಅದನ್ನ ವರ್ಣನೆ ಮಾಡ್ತಾರೆ. ಅವರು ಅಜಾನಬಾಹು ಆಗಿದ್ರು, ಗೊತ್ತಿಲ್ಲ ಎಷ್ಟು ಉದ್ದ ಇದ್ರು ಅಂತ, 7 ಅಡಿ ಮೇಲಿದ್ರೇನೋ ಅನ್ಸುತ್ತೆ. ಅವರ ತೋಳು ಮಂಡಿ ಮುಟ್ಟು ಅಂದ್ರೆ ನೀಳಕಾಯ ಅಂತ ಹೇಳ್ತಾರಲ್ವಾ. ಅಜಾನುಬಾಹು ಅಂದ್ರೆ ತೋಳು, ಬಾಹು ಮಂಡಿ ಮುಟ್ಬೇಕು. ಅದು ಅವರ ಇದರಲ್ಲಿ ಆ ಯಾವುದದು ಸಂಹಿತೆ, ಅದರಲ್ಲಿ ಭಗವಂತನ ಸೌಂದರ್ಯವನ್ನ, ಭಗವಂತನ ಅಳತೆ, ಅವನ ಏನು ದೇಹದ ಅಳತೆಯನ್ನ ವರ್ಣನೆ ಮಾಡುತ್ತೆ. ಪರ್ಫೆಕ್ಟ್ 100% ಪರ್ಫೆಕ್ಟ್ ಅಂದ್ರೆ ಅದು ಭಗವಂತನ ಬಾಡಿ ಮಾತ್ರ. ಎಷ್ಟು ಉದ್ದ ಇರಬೇಕು, ಕೈ ಎಷ್ಟು ಉದ್ದ ಇರಬೇಕು, ಕಣ್ಣು ಎಲ್ಲಿಂದ ಎಷ್ಟು, ಈಗ ಡ್ರಾಯಿಂಗ್ ಮಾಡೋರು ಗೊತ್ತಿರುತ್ತೆ ಕಣ್ಣಿಗೂ ಮತ್ತೆ ಮೂಗು ಎಷ್ಟು ಪ್ರಪೋರ್ಷನ್ ಇರಬೇಕು ಅಂತ. ಈ 2 ಕಣ್ಣುಗಳ ತುದಿ ಇದೆಯಲ್ವಾ, ಈ ಕಣ್ಣು ತುದಿ ಈ ಕಣ್ಣು ಅಷ್ಟೇ ಉದ್ದ ನಮ್ಮ ಹಣೆಯಿಂದ ಗಲ್ಲದವರೆಗೆ ಇರಬೇಕು. ಹಣೆ ಇದೆಯಲ್ವಾ, ಬ್ರೂ ಅಲ್ಲಿಂದ ಗಲ್ಲ ಇದೆಯಲ್ಲ, ಆ ಗಲ್ಲದವರೆಗೆ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ ಈ ಕಿವಿ ತುದಿ ಇದೆಯಲ್ಲ, ಈ ಕಿವಿ ತುದಿಯಿಂದ ಈ ಕಿವಿ ತುದಿ, ಎಡ ಕಿವಿ ತುದಿ ಅಷ್ಟು ಲೆಂತ್. ಅದು ಪರ್ಫೆಕ್ಟ್ ಪ್ರಪೋರ್ಷನ್ ಅದು. ಆಮೇಲೆ ದೇಹದ ತಲೆ ಎಷ್ಟು ಉದ್ದ ಇದೆಯಲ್ಲ, ಅದಕ್ಕೆ ಇಷ್ಟು ಟೈಮ್ಸ್ ದೇಹದ ಲೆಂತ್ ಇರುತ್ತೆ. ಆಮೇಲೆ ಕೈ ಲೆಂತ್ ಇದೆಲ್ಲ ಇದೆ, ವರ್ಣನೆ ಮಾಡಿ, ನಮ್ಗೆ ಗೊತ್ತಿಲ್ಲ, ಜಸ್ಟ್ ನಿಮಗೆ ಹೇಳ್ತಾ ಇದೀನಿ ಅಷ್ಟೇನೆ. ಸೊ ಭಗವಂತನ ದೇಹ ಅದು ಪರ್ಫೆಕ್ಟ್. ಅವನ್ನ ಬಿಟ್ಟು ಬೇರೆ ಇನ್ಯಾರಿಗೂ ಕೂಡ ಪರ್ಫೆಕ್ಟ್ ಬಾಡಿ ಸ್ಟ್ರಕ್ಚರ್ ಇರೋದಿಲ್ಲ. ಅದೇನು ಹೇಳ್ತಾರೆ, ನೀಳ ಅವನ ಭಗವಂತನ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅಜಾನು ಲಂಬಿತ ಭುಜ ಕಮಲ ಲೋಚನ ತಿಲಪುಲ ಜಿನಿನಾಸ ಸುಧಾಂಶು ವದನ. ಹಾಗೆ ಭಗವಂತನ ವರ್ಣನೆ ಮಾಡ್ತಾರೆ. ಅದನ್ನ ನೋಡ್ಬೇಕು, ಭಗವಂತನ ಸೌಂದರ್ಯವನ್ನು ಕೂಡ ನಾವು ಶ್ರವಣ ಮಾಡ್ಬೇಕು. ಅವರು ಮೊದಲು 24 ವರ್ಷ ಗೃಹಸ್ಥರಾಗಿ ಲೀಲೆ ಮಾಡ್ತಾರೆ. ಸುವರ್ಣ ವರ್ಣೋ ಹೇಮಾಂಗೋ ಒಂದು ಶ್ಲೋಕ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಸುವರ್ಣ ವರ್ಣೋ ಹೇಮಾಂಗೋ ವರಾಂಗ ಚಂದನಾಂಗದಿ ಸನ್ಯಾಸ ಶಮಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಸೊ ಅವರು ಮೊದಲು ಗೃಹಸ್ಥರಾಗಿ ಲೀಲೆ ಮಾಡ್ತಾರೆ. ಆಮೇಲೆ ಶರೀರ ಬಣ್ಣ ಹೇಗಿರುತ್ತೆ ವರ್ಣನೆ ಮಾಡ್ತಾರೆ. ಸುವರ್ಣ ವರ್ಣ ಬಣ್ಣದ, ಸುವರ್ಣ ಅಂದ್ರೆ ಚಿನ್ನದ ಬಣ್ಣ. ನೋಡಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅದರ ಉಲ್ಲೇಖ ಇದೆ, ನಮ್ಗೆ ಅರ್ಥ ಆಗ್ತದೆ. ಸುಮ್ಮನೆ ಏನೋ ಇದ್ದು ಹೇಳ್ಬಿಡ್ತೀವಿ ಅಷ್ಟೇ. ಓ ಸುವರ್ಣ ಅಂದ್ರೆ ಚಿನ್ನದ ಬಣ್ಣ. ಯಾರು ಚಿನ್ನದ ಬಣ್ಣ? ಕೃಷ್ಣ. ಎಲ್ಲಿ ಕಾಣಿಸ್ಕೊಂಡ ಕೃಷ್ಣ ಚಿನ್ನದ ಬಣ್ಣದಲ್ಲಿ? ಸುವರ್ಣ ವರ್ಣೋ ಹೇಮಾಂಗೋ, ಅಂಗ ಕೂಡ ಚಿನ್ನದ ಬಣ್ಣ ಇರುತ್ತೆ. ವರಾಂಗ ಚಂದನಾಂಗದಿ, ವರಾಂಗ ಅಂದ್ರೆ ಸುಂದರವಾದ ಶರೀರ, ಚಂದನಾಂಗದಿ ಚಂದನವನ್ನ ಹಚ್ಚಿರೋ ತರ ಕಾಣಿಸ್ತಾನೆ. ಸನ್ಯಾಸ ಶಮಶಾಂತೋ, ಕೃಷ್ಣ ಯಾವ ಸನ್ಯಾಸ ದೀಕ್ಷೆ ತಗೊಂಡ? ಇಲ್ಲ. ಸನ್ಯಾಸಿ ದೀಕ್ಷೆ ತಗೊಂಡ್ ಯಾರು? ಮಹಾಪ್ರಭು. ಸನ್ಯಾಸ ಶಮಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಹೀಗೆ ಭಗವಂತನ ರಹಸ್ಯಗಳು, ಅವನ ಅವತಾರದ ರಹಸ್ಯಗಳು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಶಾಸ್ತ್ರಗಳ ಅಧ್ಯಯನ ಮಾಡಿದಾಗ ನಮ್ಗೆ ಅದರ ಅರ್ಥ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳಿ ಇನ್ನೊಂದು ಶ್ಲೋಕ 50 ಶ್ಲೋಕ. ವ್ಯಕ್ತ ಕರಿ ಭಾಗವತೆ ಕಹೆ ಬಾರ ಬಾರ ಕಲಿಯುಗೆ ಧರ್ಮ ನಾಮ ಸಂಕೀರ್ತನ ಸಾರ. ಶ್ರೀಮದ್ ಭಾಗವತಮಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಲಿಯುಗದ ಸಾರ ಏನು? ಹರಿನಾಮ ಸಂಕೀರ್ತನೆ. ಕೊನೆಯ ಶ್ಲೋಕ ಎಲ್ಲ ರಿಪೀಟ್ ಮಾಡಿದ್ರಲ್ಲ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ. ಯಾರ ನಾಮ ಹೇಳೋದ್ರಿಂದ ಎಲ್ಲ ಪಾಪಗಳು ನಾಶ ಆಗುತ್ತೋ ಅವನೇ ಭಗವಾನ್ ಹರಿ, ಅವರೇ ಚೈತನ್ಯ ಮಹಾಪ್ರಭು. ಹೀಗೆ ನಾವು ಯುಗ ಧರ್ಮವನ್ನ ಪಾಲನೆ ಮಾಡಲೇಬೇಕು. ಅದಕ್ಕೋಸ್ಕರ ಭಗವಂತ ಬಂದಿದ್ದಾನೆ ಅಂದ್ಮೇಲೆ ಯಾಕೆ ಮಾಡಬಾರ್ದು ನಾವು? ಅದಕ್ಕೋಸ್ಕರನೇ ಬಂದಿದ್ದು ಭಗವಂತ, ಹರಿನಾಮವನ್ನ ಕೊಡ್ಬೇಕು ಅಂತ. ಭಾಗವತಮಲ್ಲೂ ರಹಸ್ಯ ಹೇಳಿದರೆ, ಕೃಷ್ಣವರ್ಣಂ ತುಷಾಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞ ಸಂಕೀರ್ತನ ಪ್ರಾಯೈ ರಜಂತಿ ಹಿ ಸುಮೇಧಸಃ. ಅಕೃಷ್ಣಂ, ಈ ಸಲ ಕೃಷ್ಣ ಅಕೃಷ್ಣಂ, ಕಪ್ಪಲ್ಲದ ಅಂತ ಅರ್ಥ. ಕೃಷ್ಣ ಅಂದ್ರೆ ಎಷ್ಟೊಂದು ಅರ್ಥ ಇದೆ. ಕೃಷ್ಣ ಅಂದ್ರೆ ಕಪ್ಪು, ಕೃಷ್ಣ ಅಂದ್ರೆ ಆಕರ್ಷಣೆ ಮಾಡುವವನು. ಸೊ ಕಲಿಯುಗದಲ್ಲಿ ಕೃಷ್ಣ ಅಕೃಷ್ಣನಾಗಿ ಬರ್ತಾನೆ. ಕೃಷ್ಣವರ್ಣಂ ತುಷಾಕೃಷ್ಣಂ, ಕೃಷ್ಣವರ್ಣಂ ತುಷಾ ಅಕೃಷ್ಣಂ. ಅವನ ಕಾಂತಿ ಹೇಗಿರುತ್ತೆ? ಅಕೃಷ್ಣಂ. ಸಾಂಗ ಪಾಂಗಸ್ತ್ರ, ಸಾಂಗ ಉಪಾಂಗ,
ಅವರ ಪಾರ್ಷದ ಯಾರು? ಪಂಚತತ್ವ. ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಗದಾಧರ ಪಂಡಿತ, ಶ್ರೀವಾಸ್ ಠಾಕೂರ್ ಇವರೆಲ್ಲ ಭಗವಂತನ ಪಾರ್ಷದರು. ಸಾಂಗೋಪಾಂಗಸ್ತ್ರ ಪಾರ್ಷದಂ. ಏನಕ್ಕೋಸ್ಕರ ಬಂದ್ರು? ಯಜ್ಞ ಸಂಕೀರ್ತನ ಪ್ರಾಯೇರ್. ಕೃಷ್ಣನ ಸಂಗಡಿಗರ ಜೊತೆ ಇದ್ದ, ಗೋಪಪಾಲಕ ಜೊತೆ ಇದ್ದ. ಆದ್ರೆ ಕೃಷ್ಣ ಯಜ್ಞ ಸಂಕೀರ್ತನ ಮಾಡಕ್ ಬರಲಿಲ್ಲ, ಅವತಾರ ಮಾಡಕ್ಕೆ. ಅದಕ್ಕೆ ಅತೃಪ್ತಿ ಕಾಡ್ತಾ ಇತ್ತು. ಕೇಳಿ, ನಾಮ ಸಂಕೀರ್ತನೆ ಮಾಡಿದ್ರೇನೆ ಕೃಷ್ಣನಿಗೆ ಖುಷಿ ಆಗೋದು. ಅದಕ್ಕೆ ದಾಸರು ಹೇಳಿದ್ರು, ಕೃಷ್ಣ ಕೃಷ್ಣ ಅನ್ನಿ, ಕೃಷ್ಣ ಕೃಷ್ಣ ಅನ್ನಿ ಸಾಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ನಾಮ ಜಪ ಮಾಡಿ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ಪಡ್ಕೊಳ್ಳಿ, ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳಿ. ಇದೇ ಜೀವನದ ಉದ್ದೇಶ, ಸಾರಾಂಶ, ಇನ್ನೇನು ಅಲ್ಲ. ಬೇರೆ ಯಾವ ಉದ್ದೇಶಕ್ಕೂ ನಾವು ಈ ಭೌತಿಕ ಜಗತ್ತಿಗೆ ಬಂದವರಲ್ಲ. ನಮ್ಮ ಉದ್ದೇಶ ಆತ್ಮಾವಲೋಕನ. ಹೇಗೆ ಆತ್ಮಾವಲೋಕನ ಆಗುತ್ತೆ? ಹೇಗೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಗಳಿಗೆ ಭಗವಂತ ಅಂತರಂಗ ಅರ್ಥ ಆಯ್ತು? ಅದು ಏನು, ಗೋಲೋಕದಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದಾನೆ ಕೃಷ್ಣ, ನಾನು ಯಾಕೆ ಅತೃಪ್ತಿಯಿಂದ ಇದ್ದೀನಿ? ಇಷ್ಟೆಲ್ಲ ಲೀಲೆ ಮಾಡಿದ್ರು ಕೂಡ ನನಗೆ ಅತೃಪ್ತಿ ಯಾಕೆ ಕಾಡ್ತಾ ಇದೆ ಅಂತ ಆ ಭಾವವನ್ನ ಶುದ್ಧ ಭಕ್ತರು ಅರ್ಥ ಮಾಡ್ಕೊಂಡ್ರು. ಅದಕ್ಕೆ ಏನ್ ಕೊಡ್ಬೇಕು ನಮ್ಗೆ ಇದನ್ನ ಕೊಡ್ತಾ ಇದ್ದಾರೆ. ಕೃಷ್ಣನಿಗೆ ಏನ್ ಬೇಕು ಅಂತ ನಮ್ಗೆ ಗೊತ್ತಾಯ್ತಾ? ಇವಾಗ ಏನ್ ಮಾಡಿದ್ರೆ ನಮ್ಗೆ, ನಾವ್ ಏನ್ ಮಾಡಿದ್ರೆ ಭಗವಂತನಿಗೆ ಖುಷಿ ಆಗುತ್ತೆ ಅದನ್ನೇ ಮಾಡ್ಬೇಕು. ಇನ್ನೇನು ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಹೇಳಿದ್ರೆ ಒಂದು, ಅದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಒಂದು ಮರ್ತೋದಂಗಾಗಿರುತ್ತೆ. ಸಕಲ ಜಗತೆ ಮೋರೆ ಕರೆ ವಿಧಿ ಭಕ್ತಿ, ವಿಧಿ ಭಕ್ತಿ ವ್ರಜಭಾವ ಪಾಯತೆ ನಾಹಿ ಶಕ್ತಿ. ಐಶ್ವರ್ಯ ಜ್ಞಾನೇತೆ ಸಭಾ ಜಗತ್ ಮಿಶ್ರಿತ, ಐಶ್ವರ್ಯ ಶಿಥಿಲ ಪ್ರೇಮೆ ನಾಹಿ ಮೋರ ಪ್ರೀತ. ಯಥೇಷ್ಟ ವಿಹರಿ ಕೃಷ್ಣ ಕರೆ ಅಂತರ್ದಾನ, ಅಂತರ್ದಾನ ಕರಿ ಮನೆ ಕರೆ ಅನುಮಾನ. ಅಯ್ಯೋ, ಏನು ಮನ್ಸಲ್ಲಿ ಎಷ್ಟು ಬಂತು, ನನಗೆ ಯಾಕೆ ಅತೃಪ್ತಿ ಇದೆ ಅತೃಪ್ತಿ ಇದೆ ಅಂದ್ರೆ, ಓ ನಾನು ಪರಿಶುದ್ಧ ಪ್ರೇಮದ ಸೇವೆಯನ್ನ ಅನುಗ್ರಹಿಸ್ದಿಲ್ವಲ್ಲ, ಆದ್ರಿಂದ ಅಪ್ರಯೋಜನ ಈ ಜಗತ್ತು. ಇಡೀ ಜಗತ್ತು ನನ್ನನ್ನ ವೈದಿ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದಾರೆ. ಯಾವಾಗ ಅಂತಹ ಗೌರವದಿಂದ ಭಕ್ತಿ ವೀಕ್ ಆಗ್ಬಿಡುತ್ತೋ ಅವಾಗ ನನ್ನನ್ನ ಅದು ಆಕರ್ಷಣೆ ಮಾಡೋದಿಲ್ಲ. ಕೃಷ್ಣ ಆಕರ್ಷಣೆ ಮಾಡೋದಿಲ್ಲ, ಅದು ಕೃಷ್ಣನೇ ಹೇಳ್ತದನಲ್ಲ ಅಲ್ಲಿ. ಮತ್ ನಾವೇನೋ ಇಷ್ಟ ಬಂದಂಗ ಮಾಡ್ಬಿಟ್ರೆ ಆಕರ್ಷಣೆ ಆಗ್ಬಿಡತ್ತಾ? ಕೃಷ್ಣ ಆಕರ್ಷಣೆ ಮಾಡಕ್ಕಾಗತ್ತ ನಾವು? ಅಲ್ವಾ? ಸಾರಾಂಶ ಇದೆ, ಅದಕ್ಕೆ ಹೇಳುದು, ಇದನ್ನು ಗಮನಿಸ್ಬೇಕು ನಾವು. ಕೃಷ್ಣನ ಪ್ರೇಮ ಭಕ್ತಿ ಮಾಡ್ಬೇಕು, ಅದಷ್ಟೇ ಅವನ ಆಕರ್ಷಣೆ ಮಾಡುತ್ತೆ. ಪ್ರೀತಿ ಮಾಡ್ಬೇಕು ನಾವು. ದಯವಿಟ್ಟು ಪ್ರೀತಿ ಮಾಡಿ ಅಷ್ಟೇ. ಕೃಷ್ಣನ ಪ್ರೀತಿ ಮಾಡ್ಬೇಕು, ಅವ್ನಿಗೆ ಏನ್ ಬೇಕು ಕೊಡಿ. ನಮ್ಗೇನ್ ಬೇಕು ಕೇಳಬಾರ್ದು. ಕೃಷ್ಣ ಬಂದು ಕೇಳ್ಬೋದು ನಮ್ಗೆ, ಮಗು ನಾನು ನಿಮ್ಮ ಪ್ರೀತಿಯಿಂದ ತೃಪ್ತನಾಗಿದ್ದೇನೆ, ಏನ್ ವರ ಬೇಕು ಕೇಳು. ಇದೇ ಚಾನ್ಸ್ ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಮಗ್ ಬೇಕಾದ್ದನ್ನೇ ಕೇಳ್ಬಿಡ್ಬಾರ್ದು. ಹಂಗೂ ಕೇಳಲೇಬೇಕು ಅಂದ್ರೆ ನಿನ್ನ ಪಾದ, ನನಗೆ ಐಶ್ವರ್ಯ ಅಂದ್ರೆ ನಿನ್ನ ಪಾದ ಅದೇ ಕೊಟ್ಬಿಡು ಅಂತ ಕೇಳ್ಬೇಕು. ಈಗ ಕೊಡ್ಬೇಕು ಬಿಡ್ಬೇಕು ಅವ್ನು ಡಿಸೈಡ್ ಮಾಡ್ಲಿ. ಕೃಷ್ಣ, ಬಿಲ್ವಮಂಗಲ ಠಾಕೂರ್ ಹೇಳ್ತಾರೆ, ಕೃಷ್ಣ ಅವ್ರನ್ನ ಏನ್ ವರ ಬೇಕು ಅಂತ ಕೇಳ್ತಾರೆ. ನಿನ್ನ ಪ್ರೀತಿ, ನಿನ್ನ ಕೃತಿಗೆ ನಾನು ಕರ್ಗೋಗ್ಬಿಟ್ಟಿದೀನಿ, ನನಗೇನು ಬೇಡಪ್ಪ, ಐಶ್ವರ್ಯ ಏನು ಬೇಡ, ನನ್ನ ಐಶ್ವರ್ಯನೇ ನಿನ್ನ ಪಾದಕಮಲಗಳು, ಅದನ್ನೇ ಕೊಟ್ಬಿಡು ನನಗೆ. ಮೊದ್ಲು ಕೇಳ್ತಾನೆ ಕೃಷ್ಣ, ನನ್ನ ಐಶ್ವರ್ಯ ಬೇಕಾ, ಬಟ್ಟೆ ಬರೇ ನನ್ನ ಪೀತಾಂಬರ ಒಡೆ ವಸ್ತ್ರ ಬೇಕಾ? ನಿನ್ನ ನಾಮನೇ ನನಗೆ ಬರೇ ವಸ್ತ್ರ, ನಿನ್ನ ನಾಮ ಧರಿಸ್ಬಿಟ್ಟಿದ್ದೀನಿ ನಾನು, ಅದಕ್ಕಿಂತ ಕಾಸ್ಟ್ಲಿ ಬಟ್ಟೆ ಯಾವುದು ಇಲ್ಲ, ನೀನ್ ಕೊಟ್ರು ಬೇಡ ನನಗೆ. ಭಗವಂತ ಪರೀಕ್ಷೆ ಮಾಡಕ್ಕೆ ಕೇಳಬಹುದು, ತಿರಸ್ಕಾರ ಮಾಡ್ಬೋದು, ಯಾಕೆ ಮಾಡಂಗಿಲ್ಲ? ಬೇಡ, ನೀನ್ ಕೊಡೋ ವರ ನನಗೆ ಬೇಡ, ಹಂಗೂ ವರ ಕೊಡ್ಲೇಬೇಕು ಅಂತ ನಿನ್ಗೆ ಇಷ್ಟ ಇದ್ರೆ ಕೊಡು, ನಿನ್ ಪಾದ ಕೊಡು ನನಗೆ, ಕೊಟ್ಬಿಡು. ಕೃಷ್ಣನ್ನೇ ಅಲ್ಲಿ ಲಾಕ್ ಮಾಡ್ತಾರೆ,
ಮಾತಾಡಬಾರ್ದು ಕೃಷ್ಣ ಮುಂದೆ ಏನು. ಅದು ಭಕ್ತನ ಆ ಮಾತುಗಳನ್ನ ಕೇಳಕ್ಕೆ ಭಗವಂತ ಖುಷಿ ಪಡ್ತಾನೆ. ಯಾಕಂದ್ರೆ ಅಹಂ ಭಕ್ತ ಪರಾಧೀನ, ನಾನು ಭಕ್ತರ ಮಾತುಗಳು ಸೋತೋಗ್ತೀನಿ ನಾನು. ಅದು ಪ್ರೇಮ ಭಕ್ತಿಯಿಂದ ಮಾತ್ರ ಮಾಡಕ್ ಸಾಧ್ಯ, ಬೇರೆ ಇನ್ಯಾವುದಲ್ಲೂ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ನಾವಿಲ್ಲಿಗೆ ಸ್ಟಾಪ್ ಮಾಡೋಣ. ಏನಾದರೂ ಪ್ರಶ್ನೆ ಇಲ್ಲದ್ರೆ ದಯವಿಟ್ಟು ಕೇಳ್ಬೋದು. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಚೈತನ್ಯ ಚರಿತಾಮೃತ ಓದಕ್ ಶುರು ಮಾಡಿದೀರಾ? ಚೈತನ್ಯ ಚರಿತಾಮೃತ ಓದಕ್ ಶುರು ಮಾಡಿದ್ರೆ ನಾವು ಕೃಷ್ಣನ್ ಪ್ರೀತಿ ಮಾಡಕ್ ಶುರು ಮಾಡಿರ್ತೀವಿ ಅಂತ ಅರ್ಥ. ದೀಕ್ಷೆಗೆ ಮುಂಚೆ ಓದ್ಬೋದ ಪ್ರಭು? ಓದ್ಬೋದು ಪ್ರಭು, ಅದಕ್ಕೇನಿಲ್ಲ. ಅದಕ್ಕೇನು ದೀಕ್ಷೆ ಮುಂಚೆ ದೀಕ್ಷೆ ಆದ್ಮೇಲೆ ಆತರ ಏನಿಲ್ಲ, ಯಾವಾಗಾದ್ರೂ ಓದ್ಬೋದು. ಓಕೆ, ಬಟ್ ಏನಂದ್ರೆ ದೀಕ್ಷೆ ಈಗ ಅಲ್ಲಿ ನಮ್ಗೆ ನಾವು ಮಹಾಪ್ರಭು ಫಾಲೋ ಮಾಡ್ತಾ ಇದೀವಿ ಅಂದ್ರೆ, ಆ ಪರಂಪರೆ ಸೇರಿದೀವಿ ಅಂದ್ರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ ಸ್ವಲ್ಪ ಮಟ್ಟಿಗೆ. ಕೃಷ್ಣ ಸಾಕ್ಷಾತ್ ಭಗವಂತನೇ ಅಂತ ಗೊತ್ತ, ಸೊ ಓದಕ್ ಶುರು ಮಾಡ್ಬೋದು. ಓಕೆ, ಸೈಮಲ್ಟೇನಿಯಸ್ ಓದಕ್ ಶುರು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾನು ಹರೇ ಸ್ಟಾರ್ಟ್ ಮಾಡಿದ್ರೆ ಜೈ. ಓಕೆ, ಮಾಡಿ ಎಂಜಾಯ್ ಮಾಡ್ಬೇಕು. ಚೈತನ್ಯ ಚರಿತಾಮೃತ ಓದ್ತಾ ಓದ್ತಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಓದ್ಬೇಕು. ಇನ್ನು ಮುಂದೆ ತುಂಬಾ ಆಳವಾದ ಸಬ್ಜೆಕ್ಟ್ ಇದೆ. ಮಹಾಪ್ರಭು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರಿಗೆ ಬೋಧನೆ ಮಾಡ್ತಾರಲ್ಲ, ಅದು ಟ್ರಾನ್ಸೆಂಡೆಂಟಲ್ ಮೆಲೋಸ್. ಓಕೆ, ಫಸ್ಟ್ ನಾವು ಇದನ್ನ ಚೆನ್ನಾಗಿ ಕೂರಿಸ್ಬೇಕು. ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣ, ಸೊ ಅದು ಮನಸ್ಸಿಗೆ ಧಾರಣೆ ಮಾಡಿದಾಗ ಉಳಿದಿದ್ದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ ನಿಧಾನಕ್ಕೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆ ಇಲ್ವಾ? ಸ್ಟಾಪ್ ಮಾಡ್ಬೋದು. ಹರೇ ಕೃಷ್ಣ, ಥ್ಯಾಂಕ್ ಯು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕಿ ಜೈ. ಹರಿನಾಮ ಸಂಕೀರ್ತನ ಮಹಾಯಜ್ಞ ಕಿ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಜೈ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ.